ನಮ್ಮ ಮುಂದಿನ ಹಾಡು 296, ಅತ್ಯಂತ ಪ್ರಿಯ ಯೇಸು ನಿನ್ನ ನಾಮ ಕೊಂಡಾಡುವೆ. 296, 296. ಪರಲೋಕದ
ಕಾಲದಲ್ಲಿ ನಿನ್ನ ಮಕ್ಕಳಾದ ನಾವು ನಿನ್ನ ಸ್ವರಕ್ಕೋಸ್ಕರ ಕಾಯುವುದಾಗಿದ್ದೇವೆ. ನಿನ್ನ ವಾಕ್ಯದೊಂದಿಗೆ ಹಾಗೂ ನಿನ್ನ ಪವಿತ್ರಾತ್ಮನ ನಡೆಸುವಿಕೆ ಮುಖಾಂತರ ಈ ದೈವಿಕ ಆರಾಧನೆಯನ್ನು ಮಂಗಳ ಮಾಡುವುದಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತೀವಿ ತಂದೆಯೇ, ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ನಮ್ಮ ಮಧ್ಯದಲ್ಲಿ ಬಂದಿರತಕ್ಕಂಥ ಅತಿಥಿಗಳನ್ನು, ಅಧಿಕಾರಿಗಳನ್ನು, ಬಂಧು ಮಿತ್ರರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಾಗತ ಮಾಡಿಕೊಳ್ಳುತ್ತೇನೆ. ವಿಶೇಷವಾಗಿ ಮೊದಲನೇ ಬಾರಿ ಸಭೆಗೆ ಬಂದಿರತಕ್ಕಂಥ ಮಗುವನ್ನು ಮೌರಿನ್ ಮತ್ತು ಶಶಿಕಾಂತ್ ಇವರ ಮಗಳನ್ನು ನಾನು ಸ್ವಾಗತ ಮಾಡಿಕೊಳ್ಳುತ್ತೇನೆ. ನೂತನವಾಗಿರ್ತಕ್ಕಂಥ ಒಬ್ಬ ಸದಸ್ಯಣಿ. ಸೊ ವಿ ವಾಂಟ್ ಟು ವೆಲ್ಕಮ್ ಯುವರ್ ಲಿಟಲ್ ಡಾಟರ್ ಟು ದ ಚರ್ಚ್ ಆ್ಯಂಡ್ ವಿ ಆರ್ ಸೋ ಹ್ಯಾಪಿ ಟು ಸಿ ಯು. ಸಭೆಯಾಗಿ ನಾವೆಲ್ಲರೂ ಎದ್ದು ನಿಂತು ಶುದ್ಧ 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 ಸರ್ವಶಕ್ತ ದೇವ ಹರ್ಷದಿಂದ ಹಾಡಿ ಕೊಂಡಾಡಿಕೊಳ್ಳುವ ಮೊದಲನೆಯ ರಾಗದಲ್ಲಿ ಶುದ್ಧ 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 ಕೃಪರ್ವಶಕ್ತ ದೇವ ಹರ್ಷದಿಂದ ಹಾಡಿ ಕೊಂಡಾಡಿಕೊಳ್ಳುವೆ. ಶುದ್ಧ 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 ಕೃಪಪೂರ್ಣ ಸಾಗ್ರ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಿರುವಂಥ ಭಾಗ ಕೀರ್ತನೆಗಳು 127ನೇ ಅಧ್ಯಾಯ 3ರಿಂದ 5ನೇ ವಚನಗಳು. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈಯಲ್ಲಿರುವ ಅಂಬುಗಳಂತಿದ್ದಾರೆ. ಇವುಗಳಿಂದ ತನ್ನ ಬತ್ತಳಿಕೆಯನ್ನು ತುಂಬಿದವನು ಧನ್ಯನು. ಊರು ಬಾಗಿಲಲ್ಲಿ ವೈರಿಗಳ ಸಂಗಡ ವ್ಯಾಜ್ಯವಾಡುವಾಗ
ಅಂಥವರು ಅಪಮಾನ ಹೊಂದುವುದಿಲ್ಲ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಸಹ ಗಂಭೀರವಾಗಿ ಮೊಣಕಾಲೂರಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನೇ, ಸರ್ವಶಕ್ತನೇ, ಜೀವ ಸ್ವರೂಪನೇ, ಜಗತ್ತನ್ನು ಸಂರಕ್ಷಣೆ ಮಾಡುತ್ತಾ ನಮ್ಮೆಲ್ಲರನ್ನ ನಿನ್ನ ಮನೋನೇತ್ರದಲ್ಲಿಟ್ಟುಕೊಂಡು ಕಾಪಾಡುತ್ತಾ ಬರುತ್ತಿರುವಂಥ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು ಸ್ವಾಮಿ. ಈ ಸುಂದರವಾದಂಥ ಸಬ್ಬತ್ ದಿವಸದಲ್ಲಿ ಪವಿತ್ರನಾದ ದೇವರೇ, ನಿನ್ನ ಮಕ್ಕಳಾದಂಥ ನಾವು ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನನ್ನು ಆರಾಧಿಸುವಂಥ ಈ ಸೌಭಾಗ್ಯವನ್ನು ಅನುಗ್ರಹಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಜೀವಿತರ ಪಟ್ಟಿಯಲ್ಲಿಟ್ಟು ಕಾಪಾಡಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರೇ, ಈ ದಿನ ನಿನ್ನ ಪ್ರಸನ್ನತೆಯಲ್ಲಿ ನಾವು ನಿನ್ನನ್ನು ಆರಾಧಿಸುವಾಗ ನಮ್ಮ ಆಲೋಚನೆಗಳು, ನಮ್ಮ ಪ್ರತಿಯೊಂದು ಕ್ಷಣಗಳು ನಿನಗೆ ಸಮರ್ಪಕವಾಗಲಿ ಸ್ವಾಮಿ. ನಿನ್ನ ಪ್ರಸನ್ನತೆ ಇವತ್ತು ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ ತಂದೆಯೇ. ಕರ್ತನಾದ ದೇವರೇ, ಇಲ್ಲಿವರೆಗೂ ಈ ಸಭೆಯನ್ನು ಪಾಲಿಸುತ್ತಾ ಪರಾಂಬರಿಸುತ್ತಾ ಕಷ್ಟಗಳಲ್ಲಿ ಸಂಕಟಗಳಲ್ಲಿ ಬಿದ್ದವರನ್ನು ಕರುಣಿಸಿ ಕಟಾಕ್ಷಿಸಿ ಸಂರಕ್ಷಣೆ ಮಾಡಿ ಆಶೀರ್ವದಿಸಿದಂಥ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರೇ, ಈ ಸಂದರ್ಭದಲ್ಲಿ ಸ್ವಾಮಿ ನಾವೆಲ್ಲರೂ ಸಹ ಒಟ್ಟಾಗಿ ಕೂಡಿ ಬಂದಿದ್ದೇವೆ, ನಿನ್ನ ನಾಮಸ್ಮರಣೆ ಮಾಡಿದ್ದೇವೆ, ನಿನ್ನನ್ನು ಸ್ತುತಿಸಿದ್ದೇವೆ. ಈ ಸಂದರ್ಭದಲ್ಲಿ ನಿನ್ನ ವಾಕ್ಯಗಳನ್ನು ಕೇಳುವುದರ ಮೂಲಕ ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ಹೋಗುವಾಗ ನಿನ್ನ ಆಶೀರ್ವಾದ ತಲೆಬಾಗಿ ಮೊಣಕಾಲು ಊರಿರುವಂಥ ಎಲ್ಲರ ಮೇಲೆ ಇಳಿದು ಬರಲಿ ಸ್ವಾಮಿ. ನಮ್ಮ ಅಪರಾಧಗಳು ಪಾಪಗಳು ಈ ಮಾಲಯದ ಶಿಖರದಂತಿವೆ ಕರ್ತನೆ, ಅವುಗಳನ್ನು ಮನ್ನಿಸು. ನಮ್ಮ ದ್ರೋಹಗಳನ್ನು ತೊಳೆದು ಬಿಡು, ನಮ್ಮ ದುಷ್ಕೃತ್ಯಗಳನ್ನು ಅಳಿಸಿಬಿಡು, ನಮ್ಮ ಪಾಪಗಳನ್ನು ಮನ್ನಿಸಿಬಿಡು. ನೂತನ ನೀತಿವಂತಿಕೆಯಲ್ಲಿ ಜೀವಿಸುವಂತೆ ನಮ್ಮನ್ನು ಪರಿಶುದ್ಧಗೊಳಿಸಪ್ಪ. ನಿನ್ನ ಬರೋಣ ಹತ್ತಿರವಾಗಿದೆ ಸ್ವಾಮಿ. ಆ ಬರೋಣಕ್ಕೆ ಸಿದ್ಧರಾಗಲಿಕ್ಕೆ ಬೇಕಾದಂಥ ಅರ್ಹತೆಯನ್ನು ಈ ಲೋಕದಲ್ಲಿ ನಾವು ಪಡೆದುಕೊಳ್ಳುವಂತೆ ಪರಿಶುದ್ಧಾತ್ಮನ ಫಲಗಳೊಡನೆ ನಮ್ಮನ್ನು ತುಂಬಿಸು ಸ್ವಾಮಿ. ತಂದೆಯಾದ ದೇವರೇ, ಈ ದಿನ ಒಂದು ವಿಶೇಷವಾದಂಥ ದಿನ. ವಿಶೇಷವಾಗಿ ಶ್ರೀಯುತ ಹಿರಿಯರಂಥ ಜಯದೀಪ್ರವರು ತಮ್ಮ ಮೊಮ್ಮಗುವಿನ ಪ್ರತಿಷ್ಠೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಅದರ ಜೊತೆಗೆ ಮಗಳ ಒಂದು ದಿಕ್ಸ್ನಾನದ ಕಾರ್ಯಕ್ರಮದಲ್ಲಿಯೂ ಸಹ ನಿನ್ನ ಪ್ರಸನ್ನತೆ ಇದ್ದು ಈ ಮಕ್ಕಳನ್ನು ಮುಟ್ಟಿ ಆಶೀರ್ವದಿಸಿ ನಿನಗಾಗಿ ಪ್ರತಿಷ್ಠೆ ಪಡಿಸಿಕೊಳ್ಳುವಾಗೆ ಕೃಪೆ ಮಾಡಿ ಎಂದು ಬೇಡಿಕೊಳ್ಳುತ್ತೇವೆ. ಅವರ ಕುಟುಂಬವನ್ನು ಆಶೀರ್ವದಿಸು. ಅವರ ಸೇವೆಯನ್ನು, ಅವರ ಪತ್ನಿ, ಮಕ್ಕಳು, ಮೊಮ್ಮಗು, ಅಳಿಯ ಪ್ರತಿಯೊಬ್ಬರನ್ನು, ಅವರ ಸಂಬಂಧಿಕರೆಲ್ಲರನ್ನು ಆಶೀರ್ವದಿಸಪ್ಪ. ತಂದೆಯಾದ ದೇವರೇ, ಈ ಸಂದರ್ಭದಲ್ಲಿ ಪ್ರತಿಷ್ಠೆ ಮಾಡಲಿಕ್ಕೆ ಹೋಗುವಂಥ ನಮ್ಮ ಹಿರಿಯ ಬೋಧಕರನ್ನು ಆಶೀರ್ವದಿಸು. ಬೋಧನೆ ಮಾಡುವಂಥ ಬೋಧಕರನ್ನು ಆಶೀರ್ವದಿಸು. ನಾವೆಲ್ಲರೂ ಕರ್ತನೆ ನಿನ್ನ ಆಲಯದಲ್ಲಿ ಒಟ್ಟಾಗಿ ಕೂಡಿ ಈ ಒಂದು ಪವಿತ್ರವಾದಂಥ ಕಾರ್ಯವನ್ನು ನೆರವೇರಿಸುವಾಗ ನನ್ನ ಪ್ರಸನ್ನತೆ ನಮ್ಮ ಮೇಲೆ ಇಳಿದು ಬರಲಿ ಸ್ವಾಮಿ. ಈ ಕರ್ನಾಟಕ ಪ್ರಾಂತ್ಯದಲ್ಲಿರುವಂಥ ಎಲ್ಲ ಸಭೆಗಳನ್ನು ಹಾಗೂ ಸೆಕ್ಷನ್ ರೀಜನ್ಗಳನ್ನು, ಶಾಲೆಗಳನ್ನು, ಆಸ್ಪತ್ರೆ ಹಾಗೂ ಸೇವೆ ಮಾಡುವಂಥ ಎಲ್ಲ ನಿನ್ನ ಸೇವಕರುಗಳನ್ನು ಆಶೀರ್ವದಿಸು ಕರ್ತನೆ. ಇವತ್ತು ಯಾರಾದರೂ ಕಷ್ಟಗಳಲ್ಲಿ, ಸಂಕಟಗಳಲ್ಲಿ, ಕಣ್ಣೀರಿನಲ್ಲಿ, ಚಿಂತೆಯಲ್ಲಿ, ದುಃಖದಲ್ಲಿದ್ದರೆಪ್ಪ, ಅನಾರೋಗ್ಯದಲ್ಲಿದ್ದರೆ ಸ್ವಾಮಿ ನೀನು ಕರುಣಿಸು, ಕಟಾಕ್ಷಿಸು. ಆಸ್ಪತ್ರೆಗಳಲ್ಲಿ ದಾಖಲಾಗಿರುವಂಥ ನಿನ್ನ ಭಕ್ತರನ್ನು ಮುಟ್ಟು ಸ್ವಾಮಿ, ಗುಣಪಡಿಸು. ಅವರನ್ನು ಶೀಘ್ರವಾಗಿ ಹಿಂದಿರುಗಿ ಮನೆಗೆ ಬರುವಂತೆ ಆರೋಗ್ಯವಂತರನ್ನಾಗಿ ಮಾಡು ತಂದೆಯೇ. ಇಲ್ಲಿವರೆಗೂ ನಮ್ಮನ್ನು ಕಾಪಾಡಿದ ದೇವರೇ, ಮುಂದಿನ ದಿನಮಾನಗಳು ಹೇಗೆ ಎಂಬುದು ನಮಗೆ ಗೊತ್ತಿಲ್ಲ ಸ್ವಾಮಿ. ಎಲ್ಲಿ ನೋಡಿದರೂ ಭಯಾನಕವಾದಂಥ ವಾತಾವರಣ ಸೃಷ್ಟಿಯಾಗುತ್ತಿದೆ ಕರ್ತನೆ. ಅವುಗಳನ್ನು ಜಯಿಸಿ ಪವಿತ್ರಾತ್ಮನ ಪ್ರೇರಿತರಾಗಿ
ನೀತಿವಂತಿಕೆಯಲ್ಲಿ ಜೀವಿಸುವಂತೆ ನಮ್ಮನ್ನು ಬಲಪಡಿಸು. ಹಾಗೂ ತಲೆಬಾಗಿರುವಂತೆ ಎಲ್ಲ ನಿನ್ನ ಭಕ್ತಾದಿಗಳನ್ನು ಆಶೀರ್ವದಿಸು, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ವಿಶೇಷವಾಗಿ ಈ ಒಂದು ದೊಡ್ಡ ಸಭೆಯನ್ನು ಪರಿಪಾಲಿಸುತ್ತಿರುವಂಥ ಬೋಧಕರನ್ನು, ಅವರ ಸೇವೆಯನ್ನು, ಅವರ ಕುಟುಂಬ ಮಕ್ಕಳನ್ನೆಲ್ಲರನ್ನು ಆಶೀರ್ವದಿಸೆಂದು ಪ್ರಾರ್ಥಿಸುತ್ತೇವೆ. ಮತ್ತೊಂದು ಆವರ್ತಿ ಸ್ವಾಮಿ, ಈ ಸಂದರ್ಭದಲ್ಲಿ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬಂದು ಈ ದಿನವೆಲ್ಲ ಮಾಡುವಂಥ ಆರಾಧನೆಯು ಆಶೀರ್ವಾದದಾಯಕವಾಗಿರಲೆಂದು ಕ್ರಿಸ್ತನ ಬರೋಣಕ್ಕೆ ಸಿದ್ಧರಾಗುವಂತೆ ನಮ್ಮನ್ನು ಬಲಪಡಿಸೆಂಬುದಾಗಿ ಯೇಸು ಕ್ರಿಸ್ತನ ಪವಿತ್ರ ಪಾದಗಳಲ್ಲಿ ಅಡ್ಡಬಿದ್ದು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಆಮೇನ್. ಎಲ್ಲರಿಗೂ ಸಬ್ಬತ್ತಿನ ಶುಭಾಶಯಗಳು. ಹ್ಯಾಪಿ ಸಬ್ಬತ್. ಘನಮಾನ ಮಹಿಮೆ ದೇವರೊಬ್ಬರಿಗೆ ಸಲ್ಲಲಿ. ಈ ಹೊತ್ತು ನೀವೆಲ್ಲರೂ ಸಹ ಸಭೆಯಲ್ಲಿ ಬಂದು ದೇವರಿಗೆ ಏನೋ ಒಂದು ಭಾಗವನ್ನು ಕೊಡಬೇಕೆಂಬುದಾಗಿ ತೀರ್ಮಾನ ಮಾಡ್ಕೊಂಡು ಬಂದಿರ್ತೀರಿ. ತುಂಬ ವಿಶೇಷವಾಗಿ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಇದರಲ್ಲಿ ಏನಂದರೆ, ಸಬ್ಬತ್ ಸ್ಕೂಲ್ ನಡೀತದೆ, ಲೆಸನ್ ಸ್ಟಡಿ ನಡೀತದೆ, ಡಿವೈನ್ ಸರ್ವಿಸ್ ನಡೀತದೆ. ಈ 3-4 ಬಾರಿ ಈ ಕಾಣಿಕೆಗಳನ್ನು ಕೊಡೋದಕ್ಕಿಂತ ಮುಂಚೆ ಮನೆಗಳಲ್ಲಿ ನೀವು ತೀರ್ಮಾನ ಮಾಡ್ಕೋಬೇಕು. ಸಬ್ಬತ್ ಶಾಲೆಗೆ ನಾವು ಎಷ್ಟು ಕೊಡಬೇಕು, 13ನೇ ಸಬ್ಬತ್ ಕಾಣಿಕೆಗೆ ನಾನು ಎಷ್ಟು ಕೊಡಬೇಕು, ಲೆಸನ್ ಸ್ಟಡಿ ನಡೆಯುವಾಗ ನಾನು ಎಷ್ಟು ಕೊಡಬೇಕು, ದೈವಿಕ ಆರಾಧನೆ ನಡೆಯುವಾಗ ನಾನು ಎಷ್ಟು ಕೊಡಬೇಕು ಅಂತ. ಇಲ್ಲಿ ಬಂದು ಹುಡುಕಾಟ, ಚೇಂಜ್ ಇಲ್ಲ ಅನ್ನೋದಕ್ಕಿಂತ ಸಿದ್ಧತೆ ಅಂದರೆ ಎಲ್ಲ ಹಂತದಲ್ಲೂ ಸಬ್ಬತ್ತಿಗೆ ನಾವು ಸಿದ್ಧರಾಗುವಂಥದ್ದು. ಎರಡನೇದಾಗಿ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿದ್ದಾಗ ದೇವಾಲಯದಲ್ಲಿ ಒಂದನ್ನು ಸ್ವಾಮಿ ಗಮನಿಸಿದ. ಒಬ್ಬ ಪರಿಸಾಯನು ಕೊಟ್ಟಂಥ ಕಾಣಿಕೆ ಮತ್ತು ಮತ್ತೊಬ್ಬ ಬಡ ವಿಧವೆ ಕೊಟ್ಟಂಥ ಕಾಣಿಕೆ. ಇನ್ನೊಂದು ಇಲಸ್ಟ್ರೇಷನಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ, ಚಾರಪ್ತ ಆ ಒಂದು ಊರಿನಲ್ಲಿ ಇದ್ದಂಥ ಬಡ ವಿಧವೆ ಬರಗಾಲದ ಮಧ್ಯದಲ್ಲೂ ಸೇವಕನಿಗೆ ಕೊಟ್ಟಂಥ ಮಾಡಿದಂಥ ಆಧರಣೆ. ಈ ಎರಡೂ ಫ್ಯಾಕ್ಟ್ರಲ್ಲಿ ಏನು ನಮಗೆ ಕಾಣ್ಬರ್ತಾ ಇದೆ ಅಂತಂದರೆ, ಬಡ ವಿಧವೆ ಸಭೆಯಲ್ಲಿ ಕೊಟ್ಟಂಥ ಕಾಣಿಕೆ ಮತ್ತು ಚಾರಪ್ತ ಊರಿನಲ್ಲಿ ವಿಧವೆ ಮಾಡಿದಂಥ ಒಂದು ಸೇವೆ, ಈ ಎರಡರಲ್ಲೂ ಕಾಣುವಂಥದ್ದು ಒಂದು ಕಾಮನ್ ಫ್ಯಾಕ್ಟ್ರ್ ಏನಂದರೆ, ಅವರಲ್ಲಿದ್ದದ್ದೆಲ್ಲವನ್ನ ಕೊಟ್ಟರು. ಈಗ ನಾವು ಇರುವಲ್ಲಿ ಒಂದು ಭಾಗ, ನಮ್ಮ ಹತ್ರ ಏನು 10ರಲ್ಲಿ 1 ಭಾಗ ಕೊಡ್ತಾ ಇರಬಹುದು, 100ರಲ್ಲಿ 10 ಭಾಗ ಕೊಡ್ತಾ ಇರ್ಬೋದು, 1000ರಲ್ಲಿ 100 ಭಾಗ ಕೊಡ್ತಾ ಇರ್ಬೋದು. ಆದರೆ ನಾವು ಕೊಡುವಂಥ ಕಾಣಿಕೆಗೆ ಹೆಚ್ಚೆಚ್ಚಾದಂಥ ಆಶೀರ್ವಾದ ನಮಗೆ ಬೇಕು ಅನ್ನೋದಾದರೆ ಸ್ವಾಮಿ ಹೇಳ್ತಾನೆ, ಮೊದಲು ನಿಮ್ಮ ತನು ಮನವನ್ನು ನನಗೆ ಕೊಡ್ರಿ, ಅದಾದ ನಂತರ ನಿಮ್ಮ ಕಾಣಿಕೆಯನ್ನು ನೀವು ಸಭೆಗೆ ತಂದು ಸಮರ್ಪಿಸ್ರಿ ಎಂಬುದಾಗಿ. ಕಾಣಿಕೆ ಮಾತ್ರ ತಂದಿದ್ದರೆ ಖಂಡಿತ ಕಾಣಿಕೆಯಷ್ಟು ಮಾತ್ರ ನಮಗೆ ಆಶೀರ್ವಾದ ಸಿಗುತ್ತೆ. ಹೃದಯಪೂರ್ವಕವಾಗಿ ನಾವು ನಮ್ಮನ್ನೇ ಸ್ವಾಮಿಗೆ ಅರ್ಪಿಸಬೇಕು ಅಂತ ನೀವೇನಾದರೂ ಬಂದಿರೋದೇ ಆದರೆ ಖಂಡಿತ ನೀವು ಹಾಗೆ ಹೋಗೋದಿಲ್ಲ. ಸ್ವಾಮಿ ಆ ಚಾರಪ್ತ ಊರಲ್ಲಿ ಆ ವಿಧವೆ ಆಕೆಗೆ ಮತ್ತು ಆಕೆಗೆ ಮಗನಿಗೆ ಇಟ್ಟಂಥ ಒಂದು ಎಣ್ಣೆ ಮತ್ತು ಹಿಟ್ಟನ್ನು ಸಂಪೂರ್ಣವಾಗಿ ಸೇವಕರಿಗೆ ರೊಟ್ಟಿಯನ್ನು ಮಾಡಿಕೊಟ್ಲು. ಆಕೆ ಮನೆ ಬರಿದಾಯಿತು, ಆದರೆ ಸೇವಕನ ಆಶೀರ್ವಾದ ಅವರ ಮನೆ, ಅವರ ಊರು ಆ ಬರಗಾಲ ತೀರುವಷ್ಟು ದಿವಸ ಆಕೆ ಸಂತೃಪ್ತಳಾಗಿದ್ಲು ಅನ್ನುವಂಥದ್ದು ನಮಗೆ ಸತ್ಯವೇದದ ನಿದರ್ಶನ. ಈ ಸಂತೃಪ್ತಿಯ ಜೀವಿತ ನಮ್ಮೆಲ್ಲರಿಗೂ ಸಹ ಬೇಕು ಅನ್ನೋದಾದರೆ ನಮ್ಮ ತನುಮನವನ್ನು ಸ್ವಾಮಿಗೆ ಅರ್ಪಿಸೋಣ. ಅನೇಕರು ವಿಶೇಷವಾದಂಥ ಕಾಣಿಕೆಯನ್ನು ತಂದಿರ್ತೀರಿ. ಕೃತಜ್ಞತಾ ಕಾಣಿಕೆ, ದಶಮಾಂಶ, ಹುಟ್ಟುಹಬ್ಬದ ಕಾಣಿಕೆ, ವಿವಾಹ ವಾರ್ಷಿಕೋತ್ಸವದ ಕಾಣಿಕೆ, ಸಭಾ ಕಟ್ಟಡದ ಅಥವಾ ವೆಚ್ಚದ ಕಾಣಿಕೆ, ಏನೇ ಇದ್ದಾಗ್ಯೂ ನಿಮ್ಮ ತನು ಮನದೊಂದಿಗೆ ಈ ಧನವನ್ನು ಸಹ ಸ್ವಾಮಿಗೆ ಸಂಪೂರ್ಣವಾಗಿ ಅರ್ಪಿಸಿ ದೇವರ ಆಶೀರ್ವಾದ ಹೊಂದುವ ಹಾಗೆ ನಾನು ನಿಮ್ಮನ್ನು ಆಹ್ವಾನಿಸ್ತೇನೆ.
ಪ್ರಾರ್ಥಿಸೋಣ. ಘನ ಮಾನ ಮಹಿಮೆಗೆ ಯೋಗ್ಯನಾಗಿರ್ತಕ್ಕಂಥ ಪರಲೋಕದಲ್ಲಿ ವಾಸ ಮಾಡುವ ಪರಿಶುದ್ಧನಾದಂಥ ದೇವರೇ, ಈ ಪರಿಶುದ್ಧವಾದಂಥ ಆಲಯದಲ್ಲಿ ಅಪರಿಶುದ್ಧರಾಗಿರ್ತಕ್ಕಂಥ ನಮ್ಮನ್ನೇ ನಿನಗೆ ಅರ್ಪಿಸಲು ಬಂದಿದ್ದೇವೆ ಸ್ವಾಮಿ. ನಮ್ಮನ್ನು ತೊಳೆಯುವಂಥ ದೇವರು, ಶುದ್ಧೀಕರಿಸುವಂಥ ದೇವರು, ರಕ್ಷಿಸುವಂಥ ದೇವರು, ಕಾಪಾಡುವಂಥ ದೇವರು, ಕಾಯುವಂಥ ದೇವರು. ನಮ್ಮನ್ನು ರಕ್ಷಿಸು, ಕಾಪಾಡು, ಪರಿಶುದ್ಧಗೊಳಿಸು ಸ್ವಾಮಿ. ಕೊಟ್ಟಿರ್ತಕ್ಕಂಥ ಈ ಕಾಣಿಕೆಗಳು ಅಲ್ಪವೇ ಆಗಿರಬಹುದು ಕರ್ತನೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಹೆಚ್ಚೆಚ್ಚಾಗಿ ಕೊಡುವಂಥ ಮನಸ್ಸನ್ನು ನೀನೇ ತಾನೆ ನಮಗೆ ಹುಟ್ಟಿಸು. ಕೊಟ್ಟಿರ್ತಕ್ಕಂಥ ಕಾಣಿಕೆಗಳಿಗೆ 100ಕ್ಕೆ 100ರಷ್ಟು ಪ್ರತಿಯಾಗಿ ಅವರ ಕರಗಳಿಗೆ, ಅವರ ಕುಟುಂಬಗಳಿಗೆ, ಅವರ ಕೆಲಸದಲ್ಲಿ, ಅವರ ಆರೋಗ್ಯದಲ್ಲಿ, ಅವರ ಸಾಮಾಜಿಕ ಜೀವನದಲ್ಲಿ ಅವಶ್ಯಕತೆ ಇರತಕ್ಕಂಥ ಎಲ್ಲ ಅಗತ್ಯತೆಗಳನ್ನು ತಕ್ಕ ಸಮಯಕ್ಕೆ ನೀನು ಪೂರೈಸು. ಆ ಮಕ್ಕಳನ್ನು ಕಾಪಾಡು. ಕುಟುಂಬಗಳಲ್ಲಿ ಏನೇ ಕೊರತೆಗಳಿರಲಿ ಸ್ವಾಮಿ, ಕಷ್ಟಗಳಿರಲಿ, ಕಣ್ಣೀರುಗಳಿರಲಿ, ಅನೇಕರು ನೋವಿನಿಂದ ಕೊಟ್ಟಿರಬಹುದು ಸ್ವಾಮಿ. ಆದರೆ ಮುಂದಿನ ವಾರ ಆ ಮಕ್ಕಳು ಸ್ವಾಮಿ ಸಭೆಗೆ ಬಂದು ಸಂತೋಷವಾಗಿ ಕೊಡುವ ಹಾಗೆ ನೀನು ಆ ಮಕ್ಕಳುಗಳನ್ನು ಮತ್ತು ಅವರ ಮನೆಗಳನ್ನು ಆಶೀರ್ವದಿಸು ಎಂಬುದಾಗಿ ನಿಮ್ಮಲ್ಲಿ ಕೇಳುತ್ತಿದ್ದೇವೆ ಕರ್ತನೆ. ಇದೆಲ್ಲವನ್ನು ನಿನ್ನ ಪರಿಶುದ್ಧವಾದಂಥ ಸೇವೆಗೆ ವಿನಿಯೋಗ ಮಾಡಿಕೋ ಸ್ವಾಮಿ. ಕರ್ತನೆ, ಇದನ್ನು ಬಳಸುವ ಪ್ರತಿಯೊಬ್ಬೊಬ್ಬರ ಕೈಗಳು ಇದರ ಮುಖಾಂತರ ಆಶೀರ್ವಾದ ಹೊಂದಲಿ. ಸ್ವಾರ್ಥದ ಆಲೋಚನೆಯನ್ನು ಬದಿಗೊತ್ತಿ ಕರ್ತನೆ, ನಿಸ್ವಾರ್ಥದ ಯೋಜನೆಯೊಂದಿಗೆ ಸ್ವಾಮಿ ಮುಂದೆ ಬಂದು ಅನೇಕ ಸಭೆಗಳನ್ನು ಕಟ್ಟೋಣವಾಗಲಿ. ಸೇವಕರುಗಳು ಸ್ವಾಮಿ ಇದರ ಮುಖಾಂತರ ಉದ್ಧಾರವಾಗಲಿ. ಇನ್ನು ಅನೇಕ ಆತ್ಮ ವಿಶ್ವಾಸಗಳು ಸ್ವಾಮಿ ವಿಶೇಷವಾಗಿ ಬೆಳೆಯಲಿ. ಅನೇಕ ವಿಶ್ವಾಸಿಗಳು ಸ್ವಾಮಿ ಸಭೆಗಳಲ್ಲಿ ತುಂಬಿಕೊಳ್ಳಲಿ. ಈ ಸಭೆ 100ಕ್ಕೆ 100ರಷ್ಟು ಆಶೀರ್ವಾದ ಹೊಂದುವ ಹಾಗೆ ನೀನು ಕಾರ್ಯ ಮಾಡಿಕೋ ಎಂದು ಮತ್ತೊಮ್ಮೆ ಕೊಟ್ಟಿರ್ತಕ್ಕಂಥ, ಕೊಡದೇ ಇರತಕ್ಕಂಥ ಪ್ರತಿಯೊಬ್ಬೊಬ್ಬರ ಜೀವಿತಗಳನ್ನು ವಿಶೇಷವಾಗಿ ಹರಸು ಎಂದು ನನ್ನ ಪಾಪವನ್ನು ಮನ್ನಿಸಿ ಪ್ರಾರ್ಥನೆಯನ್ನು ಕೇಳಿ ಈ ಕಾಣಿಕೆಗಳನ್ನು ಆಶೀರ್ವದಿಸಿಕೋ ಎಂದು ಯೇಸುವಿನ ಪರಿಶುದ್ಧವಾದಂಥ ನಾಮದಲ್ಲಿ ಬೇಡುತ್ತೇನೆ ಸ್ವಾಮಿ. ಆಮೇನ್. ಸಭಾ ಸೇವಕರುಗಳು ಮುಂದೆ ಬಂದು ಕಾಣಿಕೆಯನ್ನು ತೆಗೆಯುವ ಹಾಗೆ ನಿಮ್ಮನ್ನು ಆಹ್ವಾನಿಸ್ತೇನೆ.
ಸ್ವಾಮಿ. ನಿಮ್ಮನ್ನು ಆರಾಧಿಸುತ್ತೇವೆ, ಸ್ತುತಿಸುತ್ತೇವೆ, ಗೌರವಿಸ್ತೇವೆ ಸ್ವಾಮಿ. ಬರೀ ಕೈಯಲ್ಲಿ ಸ್ವಾಮಿ ಇದ್ದ ನಮ್ಮನ್ನು ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ ಸ್ವಾಮಿ. ಬರೀ ಕೈಯಲ್ಲಿದ್ದ ನಮ್ಮನ್ನು ನೀವು ಆಶೀರ್ವದಿಸಿ ಕಾಣಿಕೆ ಕೊಡಲು ಒಂದು ಸದಾವಕಾಶವನ್ನು ಮಾಡಿಕೊಟ್ಟಿದ್ದೀರ ಸ್ವಾಮಿ. ಅದಕ್ಕಾಗಿ ಕೋಟ್ಯಾನುಕೋಟಿ ವಂದನೆಯನ್ನು, ಗಣಮಾನ, ಮಹಿಮೆಯನ್ನು ಸಲ್ಲಿಸ್ತೇನೆ ಸ್ವಾಮಿ. ಕೊಟ್ಟಂತಹ ಕರಗಳನ್ನು ವಿಶೇಷವಾಗಿ ಆಶೀರ್ವದಿಸು ತಂದೆಯೇ. ಈ ಕಾಣಿಕೆಯನ್ನು ಆಶೀರ್ವದಿಸಿ ನೀವೇ ಗಣಮಾನ ಮಹಿಮೆಯನ್ನು ಹೊಂದಿ ನಮ್ಮನ್ನು ಕಾಯ್ದು ಕಾಪಾಡಿ ಕರುಣಿಸಿ ದಯ ತೋರಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬಹು ತಾಳ್ಮೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್. ನಮ್ಮ ಮಧ್ಯದಲ್ಲಿ ಹಿರಿಯ ಬೋಧಕರಾಗಿರ್ತಕ್ಕಂಥ ಬೋಧಕರಾದ ಡ್ಯಾನಿಯಲ್ ಪದ್ಮರಾಜ ಏನವರು ಇರ್ತಕ್ಕಂಥದ್ದು ತುಂಬ ಸಂತೋಷ. ಅವರು ನಮ್ಮ ಸಂಸ್ಥೆಗೆ ಒಂದು ಆಶೀರ್ವಾದವಾಗಿದ್ದಾರೆ. ಅವರು ಮಾಡಿರ್ತಕ್ಕಂಥ ಮದುವೆಗಳಿರಬಹುದು, ಅವರು ಮಾಡಿರ್ತಕ್ಕಂಥ ಪ್ರತಿಷ್ಠೆಗಳಿರಬಹುದು. ಈ ಸಂದರ್ಭದಲ್ಲಿ ಮಗುವ ಪ್ರತಿಷ್ಠೆಯನ್ನು ಹಿರಿಯ ಬೋಧಕರಾದ ಪದ್ಮರಾಜ ಏನವರು ನಡೆಸ್ಕೊಡ್ಲಿಕ್ಕಿದ್ದಾರೆ. ಪಾಸ್ಟರ್ ಡಿ ಪದ್ಮರಾಜ್. ಈ ಶುಭ ದಿನದಲ್ಲಿ ಮಗುವಿನ ಪ್ರತಿಷ್ಠೆಯನ್ನು ಮಾಡಲಿಕ್ಕೋಸ್ಕರಾಗಿ ನಾವೆಲ್ಲರೂ ಸಹ ಬಂದಿರುವಾಗೆ ದಯಮಾಡಿ ಶಶಿಕಾಂತ್ ಮತ್ತು ಮೌರಿನ್ ತಮಗೆ ಕೊಟ್ಟಿರ್ತಕ್ಕಂಥ ಬಹುಮಾನವಾದಂಥ ಮಗುವನ್ನು ಮುಂದೆ ತರುವಾಗಿ ನಾನು ಕೇಳ್ಕೊಳ್ತೇನೆ. ಅವ್ರ ಜೊತೆಯಲ್ಲಿ ಅವ್ರ ಅಜ್ಜಿ ತಾತ ಇರ್ತಕ್ಕಂಥ ಭಾಳ ಸಂತೋಷ. ಶ್ರೀನಿವಾಸ್ ಮತ್ತು ಚಿಕ್ಕತಾಯಮ್ಮ ದಯಮಾಡಿ ನೀವು ಸಹ ಬರ್ಬೋದು. ಶ್ರೀನಿವಾಸ್ ಮತ್ತು ಚಿಕ್ಕತಾಯಮ್ಮ ಮತ್ತು ಜಯದೀಪ್ ಚಿಕ್ಕಣ್ಣ ಮತ್ತು ಗ್ಲಾಡಿಸ್ ಜಯದೀಪ್ ಬನ್ನಿ ದಯಮಾಡಿ ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಳ್ರಿ. ಅಲ್ಲಿ ಚಿಕ್ಕಣ್ಣ ನಿಮ್ಮ ಇನ್ನೊಬ್ಬರು ಮಗಳಿದ್ದಾಳಲ್ಲ, ಬಮ್ಮ ಮಾವ್ರಿ. ಓಕೆ, ಭಾಳ ಖುಷಿ. ಬನ್ನಿ ನೀವಿಬ್ಬರೇ. ಈ ಮಗುವಿನ ಪ್ರತಿಷ್ಠೆ ಅಂತಕ್ಕಂಥದ್ದು ದೇವರು ಕೊಡುವ ಒಂದು ಬಹುಮಾನ ಪ್ರಿಯರೇ. ಅದು ಒಂದು ಕುಟುಂಬಕ್ಕೆ ಸಂತೋಷ ಮತ್ತು ಆಶೀರ್ವಾದವನ್ನು ತರ್ತಕ್ಕಂಥ ಒಂದು ಕೇಂದ್ರೀಯ ಒಂದು ಭಿನ್ನವಾಗಿದೆ. ಆದ್ದರಿಂದ ಈ ಸಮಯದಲ್ಲಿ ಪ್ರಿಯ ಮಕ್ಕಳು ಶಶಿಕಾಂತ್ ಮತ್ತು ಮೌರಿನ್ ಇವರಿಗೆ ದೇವರು ಒಂದು ಬಹುಮಾನವನ್ನು ಕೊಟ್ಟಿದ್ದಾನೆ, ಸುಂದರವಾದಂಥ ಒಂದು ಮಗುವನ್ನು ಕೊಟ್ಟಿದ್ದಾನೆ. ಮೌರಿನ್ ವಿಷಯದಲ್ಲಿ ಹೇಳುವುದಾದರೆ, ಅವಳು ಸಹ ಸಣ್ಣ ಮಗುವಾಗಿರುವಾಗ ಅವಳಿಗೂ ಸಹ ನಾನು ಪ್ರತಿಷ್ಠೆ ಮಾಡಿದ್ದೆ. ಅದಾದ ನಂತರ ಅದು ಒಂದೇ ಸಾಕಾಗಲ್ಲ ಸರ್, ನನಗೆ ದೀಕ್ಷಾಸ್ನಾನವನ್ನು ಕೊಡಿ ಅಂತ ದೀಕ್ಷಾಸ್ನಾನವನ್ನು ಸಹ ಕೊಟ್ಟೆ ಹುಡುಗಿಗೆ. ಮೌರಿನ್, ಎರಡನೇ ಮೌರಿನ್ ಅದು. ಸರಿ, ಮೂರನೇದಾಗಿ ಮೌರಿನ್ ಬಂದಾಗ, ಸರ್ ನಾನೊಂದು ಪಾರ್ಟ್ನರ್ ಹುಡುಕಿದ್ದೀನಿ ಸರ್, ನನಗೆ ಮದುವೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡು, ಅದು ಮೂರನೇ ಮೌರಿನ್. ಈಗ ನಾಲ್ಕನೇ ಮೌರಿನ್ ಅಂದರೆ, ಸರ್ ಇಷ್ಟೆಲ್ಲ ಮಾಡಿದ್ದೀರಾ, ನನಗೊಂದು ಮಗು ಕೊಟ್ಟಿದ್ದಾರೆ ಸ್ವಾಮಿ, ಅದನ್ನು ಸಹ ನೀವು ಆಶೀರ್ವಾದ ಮಾಡಿರಿ ಎಂಬುದಾಗಿ ಬಂದಿರತಕ್ಕಂಥ ಭಾಳ ಸಂತೋಷ. ಚಿಕ್ಕಣ್ಣ, ದೇವರು ನಿಮ್ಮನ್ನು ಅದಕ್ಕೆ ರೀತಿಯಲ್ಲಿ ಆಶ್ರಯಿಸಲಿ. ಚಿಕ್ಕತಾಯಮ್ಮ ಎಲ್ಲಿದ್ದಾರೆ? ನೀವು ಸಹ ಇಂದಿನಿಂದ ನೀವು ಚಿಕ್ಕಣ್ಣ ಚಿಕ್ಕತಾಯಮ್ಮ ಅಲ್ಲ. ಯಾಕಂದರೆ ಏನಂದರೆ ಮಿಸ್ಟರ್ ಶ್ರೀನಿವಾಸ್
ಚಿಕ್ಕತಾಯಮ್ಮ ಮತ್ತು ಚಿಕ್ಕಣ್ಣ ಮತ್ತು ಗ್ಲಾಡಿಸ್. ಈ ಚಿಕ್ಕ ಅಂತ ಹೇಳ್ತಿದಾರಲ್ಲ, ದೊಡ್ಡ ಗಾಜನೂರಿಂದ ಬಂದರಿಂದ ನೀವೆಲ್ಲ ದೊಡ್ಡಣ್ಣ ಇವಾಗ. ದೇವರು ನಿಮ್ಮನ್ನು ಅಧಿಕತೆಯಲ್ಲಿ ಆಶೀರ್ವದಿಸಲಿ. ಯಾಕೆಂದರೆ ಸ್ವಾಮಿ ನಿಮಗೆ ಸುಂದರವಾದಂಥ ಒಂದು ಮೊಮ್ಮಗುವನ್ನು ದೇವರು ಕೊಟ್ಟಿದ್ದಾನೆ. ಈ ಮಗುವನ್ನು ನಾವು ನೋಡುವುದಾದರೆ 13ನೇ ತಾರೀಕು ಏಪ್ರಿಲ್ 2025 ಕ್ಲೌಡಿನ್ ಹಾಸ್ಪಿಟಲ್ನಲ್ಲಿ ಮಗು ಜನನವನ್ನು ಕೊಡ್ತು. ಮತ್ತು ಮಾತ್ರವಲ್ಲ, ಈ ಮಗುವಿಗೆ ಒಂದು ಹೆಸರನ್ನು, ಸುಂದರವಾದಂಥ ಹೆಸರನ್ನು ಅವರು ಆರಿಸ್ಕೊಂಡಿದ್ದಾರೆ. ಅದು ಏನಂದರೆ ಕ್ರೆಸಿಡಾ ವಿಯೋಲಾ. ಕ್ರೆಸಿಡಾ ವಿಯೋಲಾ ಎಲ್ಲ ಇಂಗ್ಲೀಷ್ ನೇಮ್ಗಳೇ ಎಲ್ಲ. ದೇವರು ನಿಮ್ಮನ್ನು ಅದಕ್ಕೆ ಆಶೀರ್ವದಿಸಿದ್ದಾರೆ. ಅರ್ಥ ಏನಂದರೆ ಗೋಲ್ಡನ್ ಏಂಜಲ್ ಇನ್ ರಾಯಲ್ಟಿ. ಗೋಲ್ಡನ್ ಏಂಜಲ್ ಇನ್ ರಾಯಲ್ಟಿ. ಕಂಗ್ರ್ಯಾಚುಲೇಷನ್ ಮೌರಿನ್ ಆ್ಯಂಡ್ ಶಶಿಕಾಂತ್. ದೇವರು ನಿಮ್ಮನ್ನು ಅದಕ್ಕೆ ಆಶೀರ್ವದಿಸಲಿ. ಈ ಮಗುವನ್ನು ಪ್ರತಿಷ್ಠೆ ಮಾಡೋದಕ್ಕೆ ಮುಂಚಿತವಾಗಿ ದೇವರ ವಾಕ್ಯವನ್ನು ಸ್ವಲ್ಪ ಹೊತ್ತು ಗಮನಿಸೋಣ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ನೋಡ್ತೇವೆ, ಹಳೆ ಒಡಂಬಡಿಕೆಯಲ್ಲಿ ಮಕ್ಕಳು ಹುಟ್ಟಿದ ತಕ್ಷಣ ಮಕ್ಕಳನ್ನು ತಂದು ದೇವಸ್ಥಾನಕ್ಕೆ ಬಂದು ಬೋಧಕರಿಂದ ಆಶೀರ್ವಾದವನ್ನು ಪಡೆದು, ದೇವರಿಂದ ಆಶೀರ್ವಾದನ ಪಡೆದು ಸಂತೋಷವಾಗಿ ಮನೆಗೆ ಹೋಗ್ತಾಯಿದ್ರು. ಇದನ್ನು ತಾನೇ ನಾವು ಹಿಂದಿನ ಕಾಲದಲ್ಲಿ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಈ ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಜೋಸೆಫ್ ಮತ್ತು ಮರಿಯಳು ಇಬ್ಬರೂ ಸಹ ಯೇಸು ಸ್ವಾಮಿಯನ್ನು ತಂದು ದೇವಸ್ಥಾನಕ್ಕೆ ತಂದು ದೇವರಿಗೆ ಅರ್ಪಿಸಿ ಆಶೀರ್ವಾದನ ಪಡೆದು ಅವರು ಸಹ ಹೋದರು ಎಂಬುದನ್ನು ನೋಡ್ತೇವೆ. ಆದ್ದರಿಂದ ಮಗು ಅಂತಕ್ಕಂಥದ್ದು, ಒಂದು ಪುತ್ರ ಸಂತಾನ ಅಂತಕ್ಕಂಥದ್ದು ದೇವರ ಒಂದು ಸ್ವಾಸ್ಥ್ಯ, ಒಂದು ಬಹುಮಾನ, ಒಂದು ಆಶೀರ್ವಾದ. ಆದ್ದರಿಂದ ಈ ಒಂದು ಬಹುಮಾನವನ್ನು ಸ್ವಾಮಿ ಇವ್ರಿಗೆ ಕೊಟ್ಟಿರುವ ಹಾಗೆ ಈ ಒಂದು 4 ವಿಷಯಗಳನ್ನು ನೀವು ದೈವದಲ್ಲಿ ಇಟ್ಕೊಳ್ಬೇಕು. ಒಂದು, ಈ ಮಗು ಹುಟ್ಟತಕ್ಕಂಥದ್ದು ಇಟ್ ಈಸ್ ಎ ಮಿರಾಕಲ್. ಗೊತ್ತಂದ್ರೆ ಒಂದು ಅದ್ಭುತವಾದಂಥದ್ದು, ದೇವರು ಮಾಡಿರ್ತಕ್ಕಂಥ ಒಂದು ಅದ್ಭುತ ಕಾರ್ಯ. ಎರಡನೇದಾಗಿ ನೋಡ್ತೇವೆ, ಈ ಮಗುವನ್ನು ದೇವರಲ್ಲೇ ಅವನ್ನು ಬೆಳೆಸ್ತಕ್ಕಂಥದ್ದು ತಂದೆ ತಾಯಿಗಳ ನಿಮ್ಮ ದೊಡ್ಡ ಜವಾಬ್ದಾರಿ ಆಗಿದೆ. ಮೂರನೇದಾಗಿ ನಾವು ನೋಡ್ತೇವೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಾಂಗ್ರಿಗೇಷನ್, ಎಲ್ಲ ಸಭಾಂಗಿಗಳು ಸಹ ಈ ಮಗುವಿಗೆ ಬೇಕಂತ ಎಲ್ಲ ಪ್ರೋತ್ಸಾಹವನ್ನು, ನಿಮಗೂ ಸಹ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಈ ಮಗುವು ಮತ್ತು ನೀವು ಸಭೆಯಲ್ಲಿ ಸದಾ ಇದ್ದು ಆಶೀರ್ವಾದನ ಹೊಂದಲಿ ಎಂಬುದಾಗಿ ನಮ್ಮ ಕಾಂಗ್ರಿಗೇಷನ್ ಸಹ ಅದನ್ನು ಒಪ್ಪಿಸ್ಕೊಳ್ಳೋದಾಗ್ತದೆ. 4ನೇದಾಗಿ ನೋಡ್ತೇವೆ, ಈ ಮಗುವನ್ನು ಈ ದಿನದಲ್ಲಿ ತಂದಿರುವಾಗೆ ಪ್ರತಿಷ್ಠೆ ಮಾಡುವಾಗ ದೇವರಿಗೆ ಒಪ್ಪಿಸಿಬಿಡ್ರಿ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ನೋಡ್ತೇವೆ, ಹಾನ ಮಗು ಹುಟ್ಟಿದ ತಕ್ಷಣ ತೆಗೆದುಕೊಂಡೋಗಿ, ಸ್ವಾಮಿ ನೀ ತಾನೇಪ್ಪ ಕೊಟ್ಟೆ, ಇದನ್ನು ನೀನೇ ತಗೊಳಪ್ಪ. ಆದ್ದರಿಂದ ದೇವರು ಈ ಮಗುವನ್ನು ಕೊಟ್ಟರು ಹಾಗೆ ಪ್ರತಿಷ್ಠೆ ಮಾಡಬೇಕಾಗಿದೆ. ಮತ್ತು ಮಾತ್ರವಲ್ಲ, ಇಂದಿನ ಕಾಲದಲ್ಲಿ ಯೇಸು ಸ್ವಾಮಿ ಹೇಳಿದ್ದೇನೆಂದರೆ, ಸಣ್ಣ ಮಕ್ಕಳನ್ನು ನನ್ನ ಹತ್ತಿರ ಬರಗೊಡಿಸಲು ಅಡ್ಡಿ ಮಾಡಬೇಡ್ರಿ, ಯಾಕೆಂದರೆ ಅವರು ತಾನೇ ರಾಜ್ಯ, ದೇವರ ರಾಜ್ಯ ಎಂಬುದಾಗಿ ಸ್ವಾಮಿ ಹೇಳುವನಾಗಿದ್ದಾನೆ. ಆದ್ದರಿಂದ 2-3 ಪ್ರಶ್ನೆಗಳನ್ನು ನಿಮಗೆ ಕೇಳ್ತೇನೆ, ತಂದೆ ತಾಯಿಗಳಿರ್ತಕ್ಕಂಥ ನಿಮಗೆ. ಡು ಯು ಹಿಯರ್ ದಿಸ್ ಡೇ ರೆಕಗ್ನೈಸ್ ದಿಸ್ ಚೈಲ್ಡ್ ಈಸ್ ಎ ಗಿಫ್ಟ್ ಆಫ್ ಗಾಡ್ and hereafter you always will be thankful to our Heavenly Father. ತಂದೆ ತಾಯಿಗಳಂತ ನೀವು ಈ ಮಗು ದೇವರು ಕೊಟ್ಟಂಥ ಒಂದು ಬಹುಮಾನ, ಇದನ್ನು ನಾನು ನೋಡ್ಕೊಳ್ತೇನೆ ಎಂಬುದಾಗಿ ನೀವು ಇಷ್ಟಪಡ್ತೀರಲ್ಲ, ದೇವರು ನಿಮ್ಮನ್ನು ಅದಕ್ಕೆ ಆಶೀರ್ವದಿಸಲಿ. ಮತ್ತು ಎರಡನೇದಾಗಿ, ಈ ಮಗುವನ್ನು ಈ ದಿನ ದೇವರಿಗೆ ಒಪ್ಪಿಸಿಬಿಡ್ತೇವೆ, ಪ್ರತಿಷ್ಠೆ ಮಾಡ್ತೇವೆ ಎಂಬುದಾಗಿ ನೀವು ಭಾಳ ಸಂಪೂರ್ಣವಾಗಿ ಮನವರಿಕೆಯಿಂದ ಮಾಡಿದ್ದೀರಾ. ದೇವರು ನಿಮ್ಮನ್ನು ಅದಕ್ಕೆ ಆಶೀರ್ವದಿಸಲಿ. ಮೂರನೇದಾಗಿ, ಇಲ್ಲಿ ಬಂದಿರತಕ್ಕಂಥ ಸಭೆ, ನೀವು ಎಷ್ಟು ಮಂದಿ ಈ ತಂದೆ ತಾಯಿಗಳಿರ್ತಕ್ಕಂಥ ಮೌರಿನ್ ಮತ್ತು ಶಶಿಕಾಂತ್ ಮತ್ತು ಮಗುವಿಗೆ ಈ ಒಂದು, ನಾವು ಯಾವಾಗಲೂ ಸಹ ಇವ್ರ ಜೊತೆಯಲ್ಲಿ ಇರ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಈ ಮಕ್ಕಳು ದೇವರ ಬೆಳವಣಿಗೆ, ದೇವರ ಆಶೀರ್ವಾದದಲ್ಲಿ ಬೆಳೆಯಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಎಂಬುದಾಗಿ ಎಷ್ಟು ಮಂದಿ ನೀವು ಕೈ ಎತ್ತಿ ನೀವು ಸಪೋರ್ಟ್ ಮಾಡ್ತೀರಾ? ದೇವರು ನಿಮ್ಮನ್ನು ಅಧಿಕದಲ್ಲಿ ಆಶೀರ್ವದಿಸಲಿ. ಪ್ರಿಯರೇ, ಈ ಸಮಯದಲ್ಲಿ ನಾವೆಲ್ಲರೂ ಸಹ ಈ ಮಗುಗೋಸ್ಕರ ಈ ಪ್ರಾರ್ಥನೆ ಮಾಡುವಾಗ ತಾವೂ ಸಹ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿರಿ. ಆ ಮಗುವಿನ ಹೆಸರು ನಿಮಗೆ ಹೇಳಿದ ರೀತಿಯಲ್ಲಿ ಕ್ರೆಸಿಡಾ ವಿಯೋಲಾ. ಕ್ರೆಸಿಡಾ ವಿಯೋಲಾ.
ಎಲ್ಲ ಬೋಧಕರು ಸಹ ಮುಂದೆ ಬರುವಾಗ ನಾನು ಕೇಳ್ಕೊಳ್ತೇನೆ. ಆಡಿಯನ್ ಮಿನಿಸ್ಟರ್ಗಳು ಎಲ್ಲರೂ ಸಹ ಓಕೆ, ಪ್ರಾರ್ಥನೆ ಮಾಡೋಣ. ಪರಲೋಕವನ್ನು ಮತ್ತು ಭೂಲೋಕವನ್ನು ಸೃಷ್ಟಿ ಮಾಡುತ್ತಾ ಸ್ವಾಮಿ, ಈ ಪವಿತ್ರ ಸಬ್ಬತ್ತು ದಿನದಲ್ಲಿ ಈ ಪವಿತ್ರ ಮಗುವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇವೆ ಸ್ವಾಮಿ. ಕ್ರೆಸಿಡ ವಿಯೋಲ ಈ ಮಗಳನ್ನು ನೀನು ಈ ಮಕ್ಕಳಿಗೆ ಕೊಟ್ಟಿದ್ದೀಯಪ್ಪ. ಶಶಿಕಾಂತ್ ಮತ್ತು ಮೌರೀನ್ ಈ ಮುದ್ದು ಮಕ್ಕಳಿಗೆ ಈ ಮಗುವನ್ನು ಕೊಟ್ಟಿರುವಾಗ ಈ ಮಗುವಿನ ಬೆಳವಣಿಗೆಯಲ್ಲಿ ನೀನಿದ್ದು ಮಗುವನ್ನು ನೀನು ಸಂರಕ್ಷಿಸು, ಕಾಪಾಡು, ಆಶೀರ್ವದಿಸು. ಈ ಮಗುವಿಗೆ ಬೇಕಂತ ಆರೋಗ್ಯ, ಭಾಗ್ಯ ಮತ್ತು ಪರಲೋಕದಿಂದ ನೀನು ವಿಶೇಷವಂತ ಜ್ಞಾನವನ್ನು ಕೊಟ್ಟು ಈ ಮಗು ನಿನ್ನಲ್ಲಿ ಬೆಳೆದು ನಿನ್ನ ಆಶೀರ್ವಾದನ ಹೊಂದಿ ಯಾವಾಗಲೂ ಸಹ ತಂದೆ ತಾಯಿಗಳಿಗೂ, ಮನೆಗೂ, ಅಜ್ಜಿ ತಾತಂದರಿಗೂ, ಎಲ್ಲ ಸಂಬಂಧಿಕರಿಗೂ ಸಂತೋಷನ ತರುವಾಗಿ ನೀನು ಸಹಾಯ ಮಾಡಬೇಕೆಂಬುದಾಗಿ, ಮತ್ತು ಮಾತ್ರ ಅಲ್ಲ ತಂದೆ ತಾಯಿಗಳಿರ್ತಕ್ಕಂಥ ಈ ಪ್ರಿಯ ಮಕ್ಕಳನ್ನು ಸಹ ನೀನು ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರು ಬೇಕೊಳ್ತೇವೆ ಸ್ವಾಮಿ. ಚಿಕ್ಕಣ್ಣನವ್ರ ಮನೆಯಲ್ಲಿ ಕಾಸು ಕೊಟ್ಟರು ಯಾರೂ ಮಾತಾಡಲ್ಲ, ಮಗು ತುಂಬ ಮಾತಾಡ್ತಿದೆ. ದೇವರು ನಿಮ್ಮ ಮಗುವನ್ನು, ನಿಮ್ಮ ಮೊಮ್ಮಗುವನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ. ಮೋನಿಶಾ ಜೈದೀಪ್ ಅವರು ಇವತ್ತು ದೀಕ್ಷಾ ಸ್ನಾನವನ್ನು ಪಡೆಯಲಿಕ್ಕಿದ್ದಾರೆ. ಸಭೆಯ ಮುಂದೆ ಅವರನ್ನು ನಾನು ಕೆಲವು ಪ್ರಶ್ನೆಗಳ ಮೂಲಕ ಅವರ ಸಿದ್ಧತೆಯನ್ನು ನಾನು ಕೇಳಲು ಇಷ್ಟಪಡುತ್ತೇನೆ. ಐ ವಾಂಟ್ ಟು ಇನ್ವೈಟ್ ಮೋನಿಶಾ ಟು ಕಮ್ ಫಾರ್ವರ್ಡ್ ಪ್ಲೀಸ್. ನನಗೆ ಸ್ಟೇಜ್ ಫಿಯರ್ ಇದೆ ಪಾಸ್ಟ್ರೆ, ಸ್ವಲ್ಪ ಮೈಕ್ ಕೊಡಬೇಡಿ, ನೀವು ಬರೀ ಪ್ರಶ್ನೆ ಕೇಳಿ, ನಾನು ಕೈ ಮಾತ್ರ ಮೇಲೆತ್ತೀನಿ ಅಂತ ಹೇಳಿದ್ಲು ಮಗಳು. ಆದರೂ ಮೈಕ್ ಇದ್ದರೆ ಒಳ್ಳೆಯದು ಅಂತ ಮೈಕ್ ಕೊಡಿಸಿದ್ದೀವಿ. ಓಕೆ, ಕನ್ನಡದಲ್ಲಿ ಪ್ರಶ್ನೆ ಕೇಳಲ್ಲ, ಇಂಗ್ಲೀಷಲ್ಲಿ ಕೇಳಲ್ಲ? ಹಾಂ, ಓಕೆ. IBM ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಇವರು. ಒಳ್ಳೆ ವಿದ್ಯೆ ಬುದ್ಧಿಯನ್ನು ಪಡೆದಿರ್ತಕ್ಕಂಥವ್ರು. ದೇವರು ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ. Do you accept Jesus Christ as? Will you attend the church regularly without fail? Yes, Pastor. Will you support the church with your tithe and offerings? Yes. Will you treat your body as a temple of God by abstaining yourself from drugs, alcohol, tobacco, coffee and tea? Do you take a decision today to read your Bible every day and pray daily without fail? Yes, Pastor. Sabbath is a mark of relationship. Will you keep the Sabbath faithfully from Friday sunset to Saturday sunset, abstaining from all regular work and entertainment? Yes, Pastor. ಸಭೆಗೆ ಪ್ರಶ್ನೆ. ಮೋನಿಶಾ ಜೈದೀಪ್ ಇವರನ್ನು ಸತ್ಯವೇದದ ಅಧ್ಯಯನದ ಮೂಲಕ ನಾವು ಸಿದ್ಧಪಡಿಸಿದ್ದೇವೆ. ಈ ಮಗಳನ್ನು ನೀವು ಸಭೆಗೆ ದೀಕ್ಷೆಯ ಮೂಲಕ ಪಡೀಲಿಕ್ಕೆ ಒಪ್ಪಿಗೆಯನ್ನು ತೋರಿಸಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. You have spoken in front of God and His people. So may the Lord bless you as you get baptized. Baptism is an outward sign of an inward change. ದೇವರು ನಿಮ್ಮನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ. Right after the divine service, we will be having the baptism service at the basement. So I want to request all of us to join and pray for the daughter. Thank you so much, Monisha. ಈ ದಿನದ ಸಂದೇಶವನ್ನು ಕೊಡಲಿಕ್ಕಿರ್ತಕ್ಕಂಥವರು ನಮ್ಮ
ಸೌತ್ ಸೆಂಟ್ರಲ್ ಇಂಡಿಯಾ ಯೂನಿಯನ್ ಅಧ್ಯಕ್ಷರಾಗಿರ್ತಕ್ಕಂಥ ಬೋಧಕರಾದ ಮೋಹನ್ ರಾಜ್ ಡ್ಯಾನಿಯಲ್ ಐನವರು ದೇವರು ಅವರನ್ನು ಆಶೀರ್ವದಿಸಿ ಅವರ ಮೂಲಕ ಮಾತನಾಡಲಿ. ಮತ್ತು ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬೋಧಕರಾದ ಮುರಳಿ ಕೃಷ್ಣ ಅವರು ಇರ್ತಕ್ಕಂಥದ್ದು ಕೂಡ ನಮಗೆ ತುಂಬ ಸಂತೋಷವನ್ನು ತರುವಂಥದ್ದಾಗಿದೆ. ಪಾಸ್ಟರ್ ಪದ್ಮರಾಜ್ ಐನವರು ಇರ್ತಕ್ಕಂಥ ತುಂಬ ಸಂತೋಷ. ಪಾಸ್ಟರ್ ಪದ್ಮರಾಜ್ ಆ ಜಾಗದಲ್ಲಿ ಅಲ್ಲಿ ನೋಡ್ತೀರ, ಅಲ್ಲಿ 3 ಕಿಟಕಿ ಇದೆಯಲ್ಲ, ಅಲ್ಲಿ ಒಂದು ಪ್ಲ್ಯಾನ್ ಇದೆ, ಯೂತ್ ಸ್ಯಾಬತ್ ಸ್ಕೂಲ್, ಡ್ಯಾನಿಯಲ್ ಸ್ಯಾಬತ್ ಸ್ಕೂಲ್ ರೂಮ್ ಅಂತ ಒಂದು ಕಟ್ಟಬೇಕು ಅಂತ ಒಂದು ಆಸೆ ನನಗೆ. ನಿಮ್ಮ ತಂದೆ ಹೆಸರಿಟ್ಟು ಒಂದು ಫಸ್ಟ್ ಕ್ಲಾಸಾಗಿ ಒಂದು ಸ್ಯಾಬತ್ ಸ್ಕೂಲಲ್ಲಿ ಮಾಡಬೇಕು ಅಂತ ಒಂದು ಆಸೆ. ಸೊ ನೀವು ಅದ್ರ ವಿಚಾರವಾಗಿ ಪ್ರೇಯರ್ ಮಾಡಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಪಾಸ್ಟರ್ ನಾನು ನೋಡಿದಾಗಲ್ಲ ನಾನು ಇದು ಮಾಡಬೇಕಾ ಅದು ಮಾಡಬೇಕಾ ಅಂತ ಕೇಳ್ತಾನೆ ಇರ್ತಾರೆ. ನಾನು ಇಲ್ಲ ಫಸ್ಟೇ ಬಿಲ್ಡಿಂಗ್ ಕಂಪ್ಲೀಟ್ ಆಯಿತು, ಲಿಫ್ಟ್ಗೆ ಕಾಸು ಕೊಟ್ಟಾಯಿತು, ಇನ್ನು ಬರೀ ಸ್ಯಾಬತ್ ಸ್ಕೂಲ್ ಮಾತ್ರ ಪೆಂಡಿಂಗ್ ಇದೆ, ಅದನ್ನು ನೀವು ಮುಂದೆ ನಿಂತು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದೇವರು ಈ ಸಂದರ್ಭದಲ್ಲಿ ಬೋಧಕರಾಗಿರ್ತಕ್ಕಂಥ ಮೋಹರಾಜ್ ಐನವರ ಮೂಲಕ ಮಾತನಾಡಿ. ಪಾಸ್ಟರ್ ಮೋಹನ್ ರಾಜ್ ಡ್ಯಾನಿಯಲ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಗೆ ನಾನು ವಂದನೆಯನ್ನು ಸಲ್ಲಿಸುವಂತನಾಗಿದ್ದೇನೆ. ಮತ್ತೊಂದು ಸಾರಿ ಕೇಂದ್ರೀಯ ಸಭೆಯಲ್ಲಿ ನಿಂತು ದೇವರ ವಾಕ್ಯವನ್ನು ಹಂಚಿಕೊಳ್ಳುವ ಸಮಯವನ್ನು ಆತನು ನನಗೆ ಅನುಗ್ರಹಿಸಿದ್ದಾನೆ. ಹಾಗೂ ವಿಶೇಷವಾಗಿ ನಮ್ಮ ಸಹೋದರ ಜೈದೀಪ್ ಅವರ ಕುಟುಂಬ, ಮಿಸಸ್ ಗ್ಲಾಡಿಸ್ ಹಾಗೂ ಮಾರಿನ್ ನಿನ್ನ ಕುಟುಂಬ ಮತ್ತು ಎಲ್ಲ ಸಂಬಂಧಿಕರಿಗೆ ನಾನು ವಂದನೆಯನ್ನು ಸಲ್ಲಿಸುವಂತನಾಗಿದ್ದೇನೆ. ನಮ್ಮ ಬೋಧಕರು ಭಾಳ ಒಳ್ಳೆ ಮೀನು ಹಿಡಿಯೋ ವ್ಯಕ್ತಿಯನ್ನಾಗಿದೆ. Pastor Dennis, you are a good fisherman. You throw the big bait and the small bait. And today you put a big bait to Daniel's family. We will accomplish that goal. All right? Children are the hands by which we take hold of heaven. ಯಾರು ಹೇಳಿದ್ರು? ಮಕ್ಕಳು ಏನಂದರೆ ಒಂದು ಕೈ ಅಂತೆ, ಅವರನ್ನು ಹಿಡ್ಕೊಂಡಾಗ ನಾವು ಪರಲೋಕವನ್ನು ಅನುಭವಿಸ್ತೇವೆ ಎಂಬುದಾಗಿ. ಅದು ಎಷ್ಟು ಮಟ್ಟಿಗೆ ನಿಮಗೆ ಅನುಭವ ಆಗಿದೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಅನೇಕ ತಂದೆ ತಾಯಿಗಳಿದ್ದೀರಾ ಇಲ್ಲಿ, ಹಾಗೂ ತಾತಂದಿರು ಇದ್ದೀರಾ, ಅಜ್ಜಿಯಂದಿರು ಇದ್ದೀರಾ. ಬಹುಶಃ ಇದನ್ನು ನಾನು ಅನುಭವಿಸ್ತೇನೆ ನನ್ನ ಜೀವನದಲ್ಲಿ. ಮೊದಲನೇ ಮಗನು ವಿವಿಯನ್ ಹುಟ್ಟಿದಾಗ ಆತನ ಕೈ ಹಿಡ್ಕೊಂಡುವಾಗ ಆ ಪರಲೋಕದ ಅನುಭವವನ್ನು ನಾನು ಅನುಭವಿಸಿದೆ. ಇಫ್ ಯು ಲುಕ್ ಡೀಪ್ ಇನ್ ಟು ದ ಐಸ್, ಅವರ ಕಣ್ಣುಗಳಲ್ಲಿ ನೀವು ನಿಮ್ಮ ಕಣ್ಣನ್ನಿಟ್ಟು ನೋಡುವಾಗ ಯು ವಿಲ್ ಸಿ ಹೆವೆನ್. ಇವತ್ತು ಜಯದೀಪ್ ಬಹುಶಃ ಮೊಮ್ಮಗಳು ಅಲ್ಲಂದ್ರೆ ಎತ್ಕೊಂಡು ಆಡಿಸುವಾಗ ಆ ಅನುಭವವನ್ನು ನೀವು ಅನುಭವಿಸ್ತೀರಿ ಎಂಬುದಾಗಿ ನಾನು ಭಾವಿಸ್ತೇನೆ. ಎರಡನೇ ಅನುಭವ, ನನ್ನ ಮಗನಿಗೆ ಮಗನಾದ ನಂತರ ಆ ಮೊಮ್ಮಗನ ಹಿಡಿದು ನಾನು ಹಾಡುವಾಗ ಇನ್ನೊಂದು ಥರ ನಾನು ಅನುಭವನ ನಾನು ಅನುಭವಿಸಿದೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು ಎಂಬುದಾಗಿ. ಗರ್ಭಫಲವು ಆತನ ಬಹುಮಾನವೇ. ಮಕ್ಕಳು ನಮಗೆ ಬಹುಮಾನ. ಈ ದಿನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಸಭೆಯಲ್ಲಿ. ಬೋಧಕರು ನಿನ್ನೆ ಫೋನ್ ಮುಖಾಂತರ ಕರೆದು ಚೊಕ್ಕದಾದ ಸಂದೇಶವನ್ನು ನೀವು ನೀಡಬೇಕೆಂಬುದಾಗಿ ಕೇಳಿಕೊಂಡ್ರು. ಖಂಡಿತವಾಗಿಯೂ ಅವರ ಮಾತಿಗೆ ನಾನು ಸಿದ್ಧನಾಗಿದ್ದೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಮಕ್ಕಳು ದೇವರಿಂದ
ಒಂದು ವರ ಎಂಬುದಾಗಿ ನಾವು ನೋಡಲಾಗಿದ್ದೇವೆ. ಚಿಲ್ಡ್ರನ್ ಆರ್ ಗಿಫ್ಟ್ ಫ್ರಮ್ ಗಾಡ್. ಈ ಒಂದು ವಚನದಲ್ಲಿ ನಾವು ನೋಡುವಾಗ ಅನೇಕ ವಿದ್ವಾಂಸರು ರಾಜನಾದ ಸಾಲೋಮೋನನ ಈ ಕೀರ್ತಿಯನ್ನು ಬರೆದನು ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಈ ವಚನವನ್ನು ನೋಡುವಾಗ ಅದರಲ್ಲಿ ಕಂಡುಬರುವ ವ್ಯಾವಹಾರಿಕ ಹಾಗೂ ನೋಟಗಳನ್ನು ನಾವು ನೋಡುವಾಗ ಹಾಗೂ ಇದನ್ನು ಉಚ್ಚಾರಣೆಗಳ ಹಾಡನ್ನು ನಾವು ಹಾಡುವಾಗ ಇದೊಂದು ಹಾಡು ಎಂಬುದಾಗಿ ನಾವು ಸಹ ಪರಿಗಣಿಸಲಾಗುತ್ತದೆ. ಅಂದರೆ ದೇವರ ಜನರು, ಇಸ್ರಾಯೇಲ್ ಜನರು, ಅವರು ಯೆರೂಸಲೇಮ್ ದೇವಾಲಯಕ್ಕೆ ಅವರು ಪ್ರಯಾಣವನ್ನು ಬೆಳೆಸುವಾಗ ದೇವರನ್ನು ಆರಾಧಿಸುವ ಸಮಯದಲ್ಲಿ ಈ ಹಾಡನ್ನು ಹಾಡಿಕೊಂಡು ಹೋಗ್ತಾ ಇದ್ರು ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಇದೊಂದು ಕೀರ್ತನೆಯಾಗಿತ್ತು ಎಂಬುದಾಗಿ ನೋಡೋರಾಗಿದ್ದೇವೆ. ದೇವರನ್ನು ಆರಾಧಿಸಲಿಕ್ಕೆ ಯೆರೂಸಲೇಮ್ ದೇವಾಲಯಕ್ಕೆ ಹೋಗುವಾಗ ಅವರು ಕುಟುಂಬವಾಗಿ ಹೋಗ್ತಾ ಇದ್ರು, ಮಕ್ಕಳ ಜೊತೆಯಲ್ಲಿ. ಈ ಕೀರ್ತನೆಯನ್ನು ಹಾಡುವಾಗ ದೇವರು ಅವರ ಅತ್ಯುನ್ನತ ಸ್ತುತಿಗೆ ಅರ್ಹನಾಗಿದ್ದಾನೆ ಎಂಬುದಾಗಿ ಈ ಹಾಡನ್ನು ಹಾಡಿಕೊಂಡು ಅವರು ಹೋಗ್ತಾ ಇದ್ದರು. ಏಕೆಂದರೆ ಅವರು ಮಕ್ಕಳನ್ನು ಪಡ್ಕೊಂಡಿದ್ದರು ದೇವರ ಇಂದ. ಆ ಮಕ್ಕಳನ್ನು ಪಡ್ಕೊಳ್ಳುವಾಗ ಅವರು ಇದು ಒಂದು ಆಶೀರ್ವಾದ ಎಂಬುದಾಗಿ ಅವರು ಪರಿಗಣಿಸಿದರು. ದೇವರಿಂದ ಇದು ವರ ಎಂಬುದಾಗಿ ಅವರು ಆಲೋಚಿಸಿದರು. ಇದರ ವಿಷಯವಾಗಿ ಸ್ವಲ್ಪ ಕಾಲ ನಾವು ವಾಕ್ಯದ ಮುಖಾಂತರ ನಾವು ಧ್ಯಾನಿಸೋಣ. ಖಂಡಿತವಾಗಿ ನನ್ನ ಪ್ರಾರ್ಥನೆ, ನನ್ನ ಭಾವನೆ ಏನೆಂದರೆ ನೀವೆಲ್ಲರೂ ಸಹ ಮಕ್ಕಳು ದೇವರಿಂದ ಕೊಡಲ್ಪಟ್ಟ ಒಂದು ವರ ಎಂಬುದಾಗಿ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕೆಂಬುದಾಗಿ ನಾನು ಬಯಸುವಂತನಾಗಿದ್ದೇನೆ. ಅದು ಒಂದು ಉಡುಗೊರೆ ಆಗಿರಬಹುದು. ಬಹುಶಃ ಇವತ್ತು ಈ ದಿನದಲ್ಲಿ ಮೌಳಿನ್ ಮತ್ತು ಶಶಿಕಾಂತ್, ದೇವರು ನಿಮಗೆ ಅನುಗ್ರಹಿಸಿದ ಈ ಮಗು ಒಂದು ವರ ಎಂಬುದಾಗಿ ನೀವು ಮರಿಬಾರದು. ನಾನು ಒಂದು ಹೇಳಿಕೆಯನ್ನು ಕೊಟ್ಟೆ, ಚಿಲ್ಡ್ರನ್ ಆರ್ ದ ಹ್ಯಾಂಡ್ಸ್ ಬೈ ವಿಚ್ ವಿ ಟೇಕ್ ಹೋಲ್ಡ್ ಆಫ್ ಹೆವೆನ್ ಎಂಬುದಾಗಿ. ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗಲೂ ಸಹ ಮಕ್ಕಳನ್ನು ಆತನ ಬಳಿಗೆ ಬರಮಾಡಿಕೊಂಡನು. ಅವರನ್ನು ದೃಷ್ಟಿಸಿ ಏನು ಹೇಳಿದರು ಯೇಸು ಸ್ವಾಮಿ, ಒಂದು ವೇಳೆ ನೀವು ಆ ಪರಲೋಕ ರಾಜ್ಯಕ್ಕೆ ಸೇರಬೇಕಾದ್ರೆ ನೀವು ಯಾವ ರೀತಿ ಆಗಬೇಕು? ಮಕ್ಕಳಂತೆ ಆಗಬೇಕು ಎಂಬುದಾಗಿ. ಇವತ್ತು ನಾವೆಲ್ಲರೂ ದೇವರ ಮಕ್ಕಳೇ ಒಂದು ವಿಧದಲ್ಲಿ. ನಾವು ದೊಡ್ಡವರಾಗಿ ಮದುವೆಯಾಗಿ ಮಕ್ಕಳಾಗಿರ್ಬೋದು, ಆದರೆ ನಾವು ಇನ್ನೂ ಸಹ ದೇವರ ಮಕ್ಕಳೇ ಎಂಬುದಾಗಿ ನಾವು ನೆನಪು ಮಾಡಿಕೊಳ್ಬೇಕಾಗಿದೆ. ನೋಡಿ, 3ನೇ ವಚನದಲ್ಲಿ ನಿಮ್ಮ ಸತ್ಯವಾದನ್ನು ದಯವಿಟ್ಟು ತೆಗೆದಿಟ್ಕೊಳ್ರಿ. ಮಕ್ಕಳು ಒಂದು ಸಮೃದ್ಧಿಯ ಮೂಲ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ದೇ ಆರ್ ದ ಸೋರ್ಸ್ ಆಫ್ ಪ್ರಾಸ್ಪೆರಿಟಿ. ಈಗೋ ಮಕ್ಕಳು ಕರ್ತನಿಂದ ಆಸ್ತಿಯಾಗಿದ್ದಾರೆ, ಗರ್ಭದ ಫಲವು ಪ್ರತಿಫಲವಾಗಿದೆ. ಈ ವಚನವು ನಮ್ಮ ಅಧ್ಯಯನದಲ್ಲಿ, ಇದು ನಮ್ಮ ಈ ಒಂದು ಸಂದೇಶದಲ್ಲಿ ನಾವು ಪ್ರಾಮುಖ್ಯ ವಚನವಾಗಿ ನಾವು ನಮ್ಮ ಮನಸ್ಸಲ್ಲಿ ನಾವು ಇಟ್ಕೊಳ್ಳೋಣ. ಅಲ್ಲಿ ಮಕ್ಕಳನ್ನು ನಿರ್ದಿಷ್ಟವಾಗಿ ದೇವರು ಅಮೂಲ್ಯ ಕೊಡುಗೆಗಳು ಎಂದು ಉಲ್ಲೇಖಿಸಲಾಗಿದೆ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಆ ಮುಂದೆ ನೋಡುವಾಗ ಇಲ್ಲಿ ಇಂಗ್ಲೀಷಲ್ಲಿ ಹೆರಿಟೇಜ್ ಎಂಬುದಾಗಿ, ಇನ್ನೊಂದು ಪದ ಇನ್ಹೆರಿಟೆನ್ಸ್ ಎಂಬುದಾಗಿ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ನಾವು ಪರಂಪರೆ ಎಂಬ ಪದವನ್ನು ಒತ್ತಿ ಹೇಳಬೇಕಾದ್ರೆ ಈ ಪದವು ಸರಳವಾಗಿ ಅನುವಂಶಿಕತೆ ಎಂದು ಅರ್ಥೈಸುತ್ತದೆ.
ಇದನ್ನು ಸರಳವಾಗಿ ನೇರವಾಗಿ ಹೇಳಬೇಕಾದ್ರೆ ಕರ್ತನಿಂದ ಬರುತ್ತದೆ ಎಂಬುದಾಗಿ ನೋಡಿ. ಸೊ ಮಕ್ಕಳು ಕರ್ತನಿಂದ ಬರುವಂಥ ಒಂದು ವರ, ದೇವರು ಕೊಡುವಂಥ ಒಂದು ವರ. ಸಹಜವಾಗಿ ಇಂದು ಜನರು ಪಡೆಯುವ ಆನುವಂಶಿಕತೆಯ ಬಗ್ಗೆ ನಾವು ಆಲೋಚನೆ ಮಾಡುವಾಗ ನಾವು ಮೂಲತಃ ಹಣ ಮತ್ತು ಆಸ್ತಿ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. ವಾಟ್ ಡು ವಿ ಇನ್ಹೆರಿಟ್ ಫ್ರಮ್ ಅವರ್ ಪೇರೆಂಟ್ಸ್? ವಿ ಥಿಂಕ್ ಅಬೌಟ್ ಮನಿ, ವಿ ಥಿಂಕ್ ಅಬೌಟ್ ದ ಪ್ರಾಪರ್ಟಿ. ಮನೆ, ಭೂಮಿ, ಅಮೂಲ್ಯವಾದ ಆಭರಣಗಳು ಇತ್ಯಾದಿ ಎಂಬುದಾಗಿ ನಾವು ಪಟ್ಟಿಯನ್ನು ಮಾಡಿಕೊಳ್ಬೋದು. ಆದರೂ ಸಹ ಇಲ್ಲಿ ಮಕ್ಕಳನ್ನು ನಮಗೆ ದೇವರು ಬಾಧ್ಯತೆಯಾಗಿ ಪರಿಗಣಿಸಬೇಕು ಎಂದು ಬೈಬಲಿನಲ್ಲಿ, ಸತ್ಯವೇದದಲ್ಲಿ ನಮಗೆ ಸ್ಪಷ್ಟವಾಗಿ ಕಲಿಸುವಂಥದ್ದಾಗಿದೆ. ಇನ್ನೊಂದು ಮಾತನ್ನು ಹೇಳಬೇಕಾದ್ರೆ, ಅವು ನಮಗೆ ಕೊಟ್ಟಿರುವ, ದೇವರು ಕೊಟ್ಟಿರುವ ಅದ್ಭುತ ಐಶ್ವರ್ಯಗಳು ಆಗಿವೆ ಎಂಬುದಾಗಿ ನಾವು ಇನ್ನೊಂದು ವಾಕ್ಯದಲ್ಲಿ ನಾವು ನೋಡರಾಗಿದ್ದೇವೆ. ಸೊ ಮಕ್ಕಳು ದೇವರು ನಮಗೆ ಕೊಟ್ಟಿರುವ ಐಶ್ವರ್ಯ ಎಂಬುದಾಗಿ ನಾವು ನೋಡರಾಗಿದ್ದೇವೆ. ದೇವರು ಅಬ್ರಾಮನಿಗೊಂದಿಗೆ ಒಡಂಬಡಿಕೆಯನ್ನು ಮಾಡುವಾಗ ಆತನಿಗೆ ಒಂದು ದೊಡ್ಡ ಸಂತತಿಯನ್ನು ನಾನು ನಿನಗೆ ಕೊಡ್ತೀನಿ ಎಂಬುದಾಗಿ ಒಂದು ವಾಗ್ದಾನವನ್ನು ಮಾಡಿದನು. ಬಹುಶಃ ಆದಿಕಾಂಡ 15ನೇ ಅಧ್ಯಾಯದಲ್ಲಿ 5ನೇ ವಚನವನ್ನು ನಾವು ನೋಡುವಾಗ ಇಲ್ಲಿ ನಾವು ಏನು ಓದ್ಕೊಳ್ತೇವೆ ಎಂಬುದಾಗಿ ನೋಡುವಾಗ ಇದು ಒಂದು ವಾಗ್ದಾನದ ಒಂದು ವಚನವನ್ನು ನೋಡರಾಗಿದ್ದೇವೆ. ಆದಿಕಾಂಡ 15:5ನೇ ವಚನ, ನೀವು ಈ ವಾಗ್ದಾನವನ್ನು ಓದಬೇಕು, ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅವನು ಅವನನ್ನು ಹೊರಗೆ ಕರೆತಂದುಕೊಂಡು ಬಂದು ಆಕಾಶದ ಕಡೆಗೆ ನೋಡಿ ಮತ್ತು ನಕ್ಷತ್ರಗಳನ್ನು ಎಣಿಸಲು ನಿಮಗೆ ಸಾಧ್ಯವಾದರೆ ಅವುಗಳನ್ನು ಎಣಿಸಿರಿ ಎಂದು ಹೇಳಿದರು. ಆಗ ಆತನು ನಿನ್ನ ಸಂತತಿಯೂ ಹಾಗೆಯೇ ಇರುವರು ಎಂಬುದಾಗಿ ಆತನು ಉತ್ತರ ಕೊಟ್ಟನು ಎಂಬುದಾಗಿ ನೋಡಿದ್ದೇವೆ. ಮಕ್ಕಳ ಬಗ್ಗೆ ನೀವು ಅದೇ ದೃಷ್ಟಿಕೋನವನ್ನು, ನಿಮ್ಮ ಮಕ್ಕಳನ್ನು ಅದೇ ದೃಷ್ಟಿಕೋನವನ್ನು, ಇದು ದೇವರಿಂದ ವರವಾಗಿ ನನಗೆ ಕೊಟ್ಟಿದ್ದು, ಇದೊಂದು ಐಶ್ವರ್ಯ ಎಂಬುದಾಗಿ ನಾವು ಪರಿಗಣಿಸುತ್ತೇವೆ. ಆರ್ ಯು ಲುಕಿಂಗ್ ಅಟ್ ಯುವರ್ ಚೈಲ್ಡ್ ಆಸ್ ಅ ಗಿಫ್ಟ್ ಫ್ರಮ್ ದ ಲಾರ್ಡ್, an inheritance from the Lord, as a prosperity, as a property? ಈ ದೃಷ್ಟಿಕೋನದಿಂದಿಗೆ ಪೋಷಕರು ಯಾವಾಗಲೂ ತಮ್ಮ ಬಳಿ ಸಾಕಷ್ಟು ಹಣ ಮತ್ತು ಆಸ್ತಿ ಇಲ್ಲದಿದ್ದರೂ ಸಹ ಅವರು ಶ್ರೀಮಂತರು ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು. ನಮಗೆ ಮನೆ ಇಲ್ಲದೆ ಇರ್ಬೋದು. ಶಬ್ಬರ್ ಶಾಲೆಯಲ್ಲಿ ನಮ್ಮ ಬೋಧಕರು ಹೇಳ್ತಾಯಿದ್ರು, ನಮ್ಮ ತಂದೆಗೆ ಒಂದು ಆಸೆ ಇತ್ತು, ಒಂದು ಮನೆ ಕಟ್ಟಬೇಕು ಎಂಬುದಾಗಿ. ಅವರು ಇವಾಗ ಕಟ್ತಾರೆ. ಅವ್ರ ತಂದೆ ಕಟ್ಟಲಿಕ್ಕೆ ಆಗಲಿಲ್ಲ, ಆದರೆ ಮಗನ ಕಟ್ತಾನೆ. ನಮ್ಮಲ್ಲಿ ಹಣ ಇಲ್ಲದೆ ಇರ್ಬೋದು, ಅಂತಸ್ತು ಇಲ್ಲದೆ ಇರ್ಬೋದು, ಆದರೂ ದೇವರು ನಮಗೆ ಏನು ಕೊಟ್ಟಿದ್ದಾನೆ? ಮಕ್ಕಳನ್ನು ಕೊಟ್ಟಿದ್ದಾನೆ. ಅದೇ ನಮ್ಮ ಆಸ್ತಿ, ಅದೇ ನಮ್ಮ ಆಸ್ತಿ, ಅದೇ ನಮ್ಮ ಶ್ರೀಮಂತಿಕೆ. ಮತ್ತೊಂದು ಕಡೆ ನಾವು ನೋಡುವಾಗ ನಿಮಗೆ ಮಕ್ಕಳು ಇಲ್ಲದೇ ಇದ್ದರೆ, ಅನೇಕ ಸಾರಿ ಒಂದು ವೇಳೆ ಮಕ್ಕಳಿಲ್ಲದ ಪಕ್ಷದಲ್ಲಿ ಏನು ಮಾತಾಡ್ತೇವೆ, ಏನು ಹೇಳ್ತೇವೆ ನಾವು? ದೇವರಿಂದ ಶಾಪವನ್ನು ಇವರು ಪಡ್ಕೊಂಡಿದ್ದಾರೆ ಎಂಬುದಾಗಿ. ಅಲ್ಲಂದ್ರೆ ಇದರಲ್ಲಿ ಯಾವುದರ ಒಂದು ಆಧಾರ ಇದೆಯಾ? ಸತ್ಯವೇದದಲ್ಲಿ ವಚನ ಇದೆಯಾ? ಇಲ್ಲ. ಪ್ರಿಯ ಸಹೋದರ ಸಹೋದರಿ, ಒಂದು ವೇಳೆ ಒಂದು ಮದುವೆಯಾದ ಗಂಡು ಮತ್ತು ಹೆಣ್ಣು ಮಗಳಿಗೆ ಮಕ್ಕಳ ಇಲ್ಲದ ಪಕ್ಷದಲ್ಲಿ ಅದು ದೇವರ ಶಾಪವಲ್ಲ, ಅದು ಸಾಂಸ್ಕೃತಿಕವಾಗಿ ಇದೆ ಎಂಬುದಾಗಿ ನೋಡಾಗಿದ್ದೇವೆ. ಇಟ್ ಇಸ್ ನಾಟ್ ಎ ಕರ್ಸ್ ಇಫ್ ಯು ಡೋಂಟ್ ಹ್ಯಾವ್ ಚಿಲ್ಡ್ರನ್. ನಾವು ಬಂಜೆ ಎಂಬುದಾಗಿ ನಾವು ಕರಿಬೋದು, ಆದರೆ ಯಾವುದೇ ಸ್ಥಳದಲ್ಲಿ ಸತ್ಯವೇದದಲ್ಲಿ ಇದನ್ನು ಬೆಂಬಲಿಸುವ ವಚನ ನಾವು ನೋಡಿಲ್ಲ. ಮಕ್ಕಳು ಕುಟುಂಬದ
ಹಿಂದಿನ ಕಾಲದಲ್ಲಿ ನಾವು ನೋಡ್ತೇವೆ, ನಮ್ಮ ಇಸ್ರಾಯೇಲ್ ಸಮಯದಲ್ಲಿ ಮಕ್ಕಳು ಕುಟುಂಬದ ಭೂಮಿಯನ್ನು ಕೃಷಿ ಮಾಡಲು ಹೆಚ್ಚುವರಿ ಸಹಾಯವನ್ನು ತಂದಿರುವುದರಿಂದ ಅವರು ಕುಟುಂಬಕ್ಕೆ ದೊಡ್ಡ ಅನುಕೂಲವಾಗುತ್ತೆ ಎಂಬುದಾಗಿ ಅವರು ಆಲೋಚನೆ ಇತ್ತು. ಒಂದು ವೇಳೆ 100 ಎಕರೆ ಜಮೀನಿದ್ದ ಪಕ್ಷದಲ್ಲಿ ಹೆಚ್ಚಿಗೆ ಮಕ್ಕಳು ಇರಬೇಕು ಎಂಬುದಾಗಿ ತಂದೆ ತಾಯಿ ಆಸೆ. ಬಹುಶಃ ಬೋಧಕರಾದ ಮುರಳಿ ಮತ್ತು ನಮ್ಮ ಕುಬೇರ್ ಅವರಿದ್ದಾರೆ. ಶಿರಾದಲ್ಲಿ ಎಷ್ಟಪ್ಪ ಆಸ್ತಿ ಇರೋದು? ಕುಬೇರ್ ಹೇಳಿದ್ರೆ ಹೇಳ್ತಾರೆ, ಕರೆಕ್ಟಾಗಿ ಹೇಳ್ತಾರೆ ಅವರು ಲಾಯರ್ ಅವರು. ಎಷ್ಟು? 100 ಎಕರೆ 6 acres. ಓಕೆ, ಅದು ಕಡಿಮೆ ಆಗಿದೆ. 100 ಎಕರೆ ಇತ್ತು ಅಲ್ಲಂದ್ರೆ ಹಂಚ್ಕೊಂಡು. ಅವ್ರಿಗೆ ಮಾತ್ರ 6. ಓಕೆ. ಬಹುಶಃ ಅವ್ರ ತಂದೆ ಅವರು ಆಲೋಚನೆ ಮಾಡಿ ಅಷ್ಟು ಮಕ್ಕಳನ್ನು ಬಯಸಿದ್ರು. ಈಗ ನಮ್ಮ ತಂದೆ ಸಹ ಮಕ್ಕಳನ್ನು ಅದೊಂದು ಆಸ್ತಿ ಎಂಬುದಾಗಿ 10 ಮಕ್ಕಳು ಹುಟ್ಟಿಸ್ಬಿಟ್ರು ನಮ್ಮ ತಂದೆ ತಾಯಿ. ಆಗಿನ ಕಾಲದಲ್ಲಿ ಇಸ್ರಾಯೇಲ್ ಕಾಲದಲ್ಲೂ ಸಹ ಅದೇ ಇತ್ತು. ಯಾವಾಗ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಪಾಲಿಸಿಯಲ್ಲಿ ಬರೀ 2 ಮಕ್ಕಳು ಎಂಬುದಾಗಿ ಎಲ್ಲರೂ 2ರಲ್ಲೇ ನಾವು ಪಡ್ಕೊಂಡ್ರು. ನಾವು 3ನೇ ಮಗುಗೆ ಏನಿಲ್ಲ, ಮೆಡಿಕಲ್ ಇಲ್ಲ, ಆ ಫೆಸಿಲಿಟೀಸ್ ಕೊಡಲಿಲ್ಲ. ಅದಕ್ಕೆ ಎಲ್ಲರೂ ಏನು ಮಾಡಿದ್ರು, 2 ಮಕ್ಕಳನ್ನೇ ಹುಟ್ಟಿಸಿದ್ರು. ಅಲ್ಲಂದ್ರೆ ಬಹುಶಃ ಸಂಸ್ಥೆ ನೀವು ಎಷ್ಟು ಮಕ್ಕಳು ಬೇಕಾದರೂ ಹುಟ್ಟಿಸಿ ಎಂಬುದಾಗಿದ್ದರೆ ಹೆಚ್ಚಿನ ಮಕ್ಕಳನ್ನು ನಾವು ಹುಟ್ಟಿಸ್ಬೋದಾಗಿತ್ತು. ನನ್ನ ಶ್ರೀಮತಿಗೆ ಹೇಳ್ತಾ ಇದ್ದೆ, ನನ್ನ ಮಗಳು ಹೇಳ್ತಾಳೆ, ಯಾಕೆ 2ಕ್ಕೆ ಮಾತ್ರ ನೀವು ನಿಲ್ಲಿಸ್ತೀರಿ ಅಂತ. ನನಗೆ ತಮ್ಮ ಬೇಕಾಗಿತ್ತು ಅಥವಾ ತಂಗಿ ಬೇಕಾಗಿತ್ತು ಅಂತ ಕೇಳ್ತಿದ್ಲು. ಸನ್ನಿವೇಶ, ಸಂದರ್ಭ. ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ 1ನೇ ಕೊರಿಂಥ 7ನೇ ಅಧ್ಯಾಯ 32-30ರಲ್ಲಿ ಅಪೊಸ್ತಲ ಪೌಲನು ಅವಿವೇಕಿಯರಿಗೆ ಮಾಡಿದ ವಾದದಂತೆಯೇ ಮಕ್ಕಳಿಲ್ಲದ ಪೋಷಕರು ಇದನ್ನು ಒಂದು ಪ್ರಯೋಜನವಾಗಿ ನೋಡಬಹುದು, ಏಕೆಂದರೆ ಅವರು ದೇವರ ಸೇವೆಯಲ್ಲಿ ಹೆಚ್ಚಿನ ಸಮಯವನ್ನು ಕೊಡಬಹುದು ಎಂಬುದಾಗಿ. ನೋಡಿ, ಪೌಲನು ಎಷ್ಟು ಪ್ರಶಂಸನೆ ಮಾಡುವಂತನಾಗಿದ್ದಾನೆ. ಇಫ್ ಯು ಡೋಂಟ್ ಹ್ಯಾವ್ ಚಿಲ್ಡ್ರನ್, Paul is trying to encourage that you can give more time to serve God ಎಂಬುದಾಗಿ. ನೀವು ಚಿಂತೆಗಳಿಂದ ಮುಕ್ತರಾಗಬೇಕೆಂದು ನಾನು ಬಯಸುತ್ತೇನೆ ಎಂಬುದಾಗಿ ಪೌಲನು ಬರೆಯುವಂತನಾಗಿದ್ದಾನೆ. ಏಕೆಂದರೆ 33ನೇ ವಚನದಲ್ಲಿ, ಆದರೆ ವಿವಾಹಿತ ಪುರುಷನು ಲೌಕಿಕ ವಿಷಯಗಳ ಬಗ್ಗೆ ತನ್ನ ಹೆಂಡತಿಯನ್ನು ಹೇಗೆ ಮೆಚ್ಚಿಸಬೇಕೆಂದು ಚಿಂತಿಸುತ್ತಾನೆ. ಮಕ್ಕಳು ಕುಟುಂಬಕ್ಕೆ ಸಂಪತ್ತಿನ ಮೂಲವಾಗಿದ್ದಾರೆ. ಈ ಸುಂದರವಾದ ಭಾಗವನ್ನು ನಾವು ಖಂಡಿತವಾಗಿ ಓದಬೇಕು. ಕೀರ್ತನೆ 139 ಅಧ್ಯಾಯ 13 ಮತ್ತು 14ನೇ ವಚನ ದಯವಿಟ್ಟು ಓದ್ರಿ. 139 ಸತ್ಯವೇದದಲ್ಲಿ ಯಾರಿಗಾದ್ರು ಸಿಕ್ಕಿದ ಪಕ್ಷದಲ್ಲಿ ದಯವಿಟ್ಟು ಓದ್ರಿ. 139 13ನೇ ಅಧ್ಯಾಯ 14ನೇ ವಚನ. ನೋಡಿ, ದಾವೀದನು ಎಷ್ಟು ಚೆನ್ನಾಗಿ ಬರೆಯುವಂತನಾಗಿದ್ದಾನೆ. ಏಕೆಂದರೆ ನೀವು ನನ್ನ ಆಂತರಿಕ ಭಾಗಗಳನ್ನು ರೂಪಿಸಿದ್ದಿ, ನೀವು ನನ್ನನ್ನು ನನ್ನ ತಾಯಿಯ ಗರ್ಭದಲ್ಲಿ ಎಣೆದಿರಿ ಎಂಬುದಾಗಿ ದಾವೀದನು ಬರೆಯುವಂತನಾಗಿದ್ದಾನೆ. ಬಹುಶಃ ನಾವು ನಮ್ಮ ತಾಯಿಯ ಗರ್ಭದಲ್ಲಿರುವಾಗ ಯಾವ ರೀತಿ ಇದ್ವು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ದೇವರ ಹಸ್ತ ಎಲ್ಲವನ್ನ ಹಿಡ್ಕೊಂಡಿತ್ತು ಎಂಬುದಾಗಿ ನೋಡಾಗಿದ್ದೇವೆ.
how beautiful. Still, we cannot comprehend how a child is formed. ಗರ್ಭದಲ್ಲಿ ಯಾವ ರೀತಿ ಮಗು ರೂಪವನ್ನು ಹೊಂದ್ಕೊಳ್ತದೆ ಎಂಬುದಾಗಿ ಇನ್ನೂ ಎಷ್ಟು ನಾವು ಓದಿದ್ರ ಪಕ್ಷದಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಗ್ರಹಿಸ್ಕೊಳ್ಳಿಕ್ಕೆ ನಮಗೆ ಆ ಶಕ್ತಿ ದೇವರು ನಮಗೆ ಕೊಟ್ಟಿಲ್ಲ. ಆದರೆ ಎಲ್ಲವನ್ನು ದೇವರು ತನ್ನ ಹಸ್ತದಲ್ಲಿ ಇಟ್ಟುಕೊಂಡು ರೂಪಿಸುವಂತನಾಗಿದ್ದಾನೆ. ಮಕ್ಕಳು, ನಾನು ಭಯಂಕರವಾಗಿಯೂ ಅದ್ಭುತವಾಗಿಯೂ ಸೃಷ್ಟಲ್ಪಟ್ಟಿದ್ದವನ್ ಎಂದರೆ ನಾನು ನಿನ್ನನ್ನು ಸ್ತುತಿಸುತ್ತೇನೆ. ಜೈದೀಪ್, ಸಹೋದರ ಜೈದೀಪ್ ಹಾಗೂ ಅವ್ರ ಕುಟುಂಬ, ಶಶಿಕಾಂತ್ ಮತ್ತು ಮೌರಿನ್, ನಿಮ್ಮ ಪ್ರಿಯ ಮಗಳು ದೇವರನ್ನು ಸ್ತುತಿಸಬೇಕು. ಈ ಬೆಳಗಿನ ಜಾವದಲ್ಲಿ ನೀವು ವಾಗ್ದಾನ ಮಾಡಿದರೆ ತಂದೆ ತಾಯಿಯಾಗಿ ಮಗುವನ್ನು ದೇವರ ಭಯಭಕ್ತಿಯಲ್ಲಿ ನೀವು ಬೆಳೆಸ್ತೀರೆಂಬುದಾಗಿ. ಈ ಸಭೆಯು ನಿಮ್ಮ ಜೊತೆಯಲ್ಲಿದೆ, ನಾವು ನಿಮ್ಮ ಜೊತೆಯಲ್ಲಿದ್ದೇವೆ. ದೇವರನ್ನು ಸ್ತುತಿಸುವುದು ನಮ್ಮ ಕರ್ತವ್ಯ. ನಿನ್ನ ಕೃತ್ಯಗಳು ಅದ್ಭುತವಾಗಿವೆ, ನನ್ನ ಆತ್ಮಕ್ಕೆ ಅದು ಚೆನ್ನಾಗಿ ತಿಳಿದಿದೆ ಎಂಬುದಾಗಿ ದಾವೀದನು ಬರೆಯುವಂತನಾಗಿದ್ದಾನೆ. ಈ ಒಂದು ವಚನವನ್ನು ನೋಡುವಾಗ ದೇವರು ಪ್ರತಿ ದಂಪತಿ ಮತ್ತು ಕುಟುಂಬಕ್ಕೆ ನೀಡುವ ಪ್ರತಿ ಮಗುವನ್ನು ಸಕ್ರಿಯವಾಗಿ ರೂಪಿಸುವುದನ್ನು ನಾವು ಚಿತ್ರಿಸಬಹುದು. ಈ ವಚನದಲ್ಲಿ ಯಾವ ರೀತಿ ದೇವರು ಮಕ್ಕಳನ್ನು ಗರ್ಭದಲ್ಲಿ ರೂಪಿಸ್ತಾನೆ ಎಂಬುದಾಗಿ ನಾವು ಚಿತ್ರಿಸಬಹುದು. ಯಾವ ರೀತಿ ಅಂದರೆ ಅವನು ಅಮೂಲ್ಯವಾದ ರತ್ನಗಳನ್ನು ಕತ್ತರಿಸುವುದು. ಯಾವ ರೀತಿ ಒಂದು ರತ್ನವನ್ನು ತೆಗೆದುಕೊಂಡು ಕತ್ತರಿಸಿ ಅದನ್ನು ಒಂದು ಆಕಾರವನ್ನು ಕೊಟ್ಟು ಮತ್ತು ಅದನ್ನು ಹೊಳಪನ್ನು ನೀಡುವಿ, ಅದನ್ನು ಅಮೂಲ್ಯವಾದ ರತ್ನ ಎಂಬುದಾಗಿ ಕರೀಲಿಕ್ಕೆ ಅದು ಎಲ್ಲಿವರೆಗೂ ಬರುವಂಥದ್ದಾಗಿದೆಯೋ ಅಲ್ಲಿವರೆಗೂ ಸಹ ದೇವರು ನಮ್ಮನ್ನು ರೂಪಿಸುವಂತನಾಗಿದ್ದಾನೆ. ಅಂತಿಮವಾಗಿ ಅವನ ದೃಷ್ಟಿಯಲ್ಲಿ ನಾವುಗಳು ಮಕ್ಕಳು ಅಮೂಲ್ಯವಾಗುತ್ತೇವೆ ಎಂಬುದಾಗಿ ನೋಡಲಾಗಿದ್ದೇವೆ. ನಮ್ಮ ಪ್ರತಿಯೊಂದು ಮಗುವನ್ನು ದೇವರು ನಮಗೆ ನೀಡಿದ ಅಪರೂಪದ ಅಮೂಲ್ಯ ಆಭರಣವಾಗಿ ನಾವು ನೋಡಬೇಕೆಂದು ಈ ಸಂದೇಶದ ಮುಖಾಂತರ ನಮಗೆ ತಿಳಿಸುವಂತನಾಗಿದ್ದೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಇನ್ನೊಂದು ಹೇಳಿಕೆ ಓದಬೇಕೆಂಬುದಾಗಿ, ಬೆಸ್ಟ್ ಇನ್ಹೆರಿಟೆನ್ಸ್ a parent can give his children is a few minutes of his time each day. ನಮ್ಮ ಮಕ್ಕಳಿಗೆ ನಾವು ಏನು ಕೊಡಲಿಕ್ಕೆ ಸಾಧ್ಯತೆ ಎಂಬುದಾಗಿ ಆಲೋಚನೆ ಮಾಡುವಾಗ ಮಕ್ಕಳು ಸಮಯವನ್ನು ನಮ್ಮಿಂದ ಎದುರು ನೋಡುವಂತರಾಗಿದ್ದಾರೆ. ಆಸ್ತಿ ಮುಖ್ಯ ಅಲ್ಲ, ಹಣ ಮುಖ್ಯ ಅಲ್ಲ, ಅಥವಾ ನೀವೇನು ಕೊಡಬೇಕೆಂಬುದಾಗಿ ಬಯಸ್ತಿರೋ ಅದು ಮುಖ್ಯ ಅಲ್ಲ. What you want to desire to give to your child is not important. Time is important. ಭಾಳ ಪ್ರಾಮುಖ್ಯವಾದದ್ದು ಸಮಯವನ್ನು ನಾವು ಮಕ್ಕಳಿಗೆ ನಾವು ಕೊಡಬೇಕೆಂಬುದಾಗಿ ನೋಡಾಗಿದ್ದೇವೆ. ಈಗಿನ ಕಾಲದಲ್ಲಿ ಸಮಯವನ್ನು ಕೊಡಲಿಕ್ಕೆ ಭಾಳ ಕಷ್ಟ ಅಲ್ಲ ಬ್ರದರ್ ಜೈಸನ್? ಯಾಕೆಂದರೆ ಗಂಡ ಹೆಂಡತಿರು ಇಬ್ಬರೂ ಸಹ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಕೊನೆಯದಾಗಿ ಅವರು ಹೆಮ್ಮೆಯ ಮೂಲ ಎಂಬುದಾಗಿ ನೋಡಲಾಗಿದ್ದೇವೆ. ದೇ ಆರ್ ದ ಸೋರ್ಸ್ ಆಫ್ ಪ್ರೈಡ್. 5ನೇ ವಚನವನ್ನು ದಯವಿಟ್ಟು ಓದ್ರಿ. 5ನೇ ವಚನ, 127, 5ನೇ ವಚನ. ಮಕ್ಕಳು ದೇವರ ಅಮೂಲ್ಯ ಕೊಡುಗೆಗಳು ಎಂಬ ಕೊನೆಯ ವಿವರಣೆಯ 5ನೇ ವಚನದಲ್ಲಿ ನಾವು ನೋಡೋರಾಗಿದ್ದೇವೆ. ತನ್ನ ಕವಚವನ್ನು ಅವುಗಳಿಂದ ತುಂಬುವ ಮನುಷ್ಯನು ಧನ್ಯನು ಎಂಬುದಾಗಿ. ಅವನು ಬಾಗಿಲಿನಲ್ಲಿ ತನ್ನ ಶತ್ರುಗಳೊಂದಿಗೆ ಮಾತನಾಡುವಾಗ ಅವನಿಗೆ ನಾಚಿಕೆ ಆಗುವುದಿಲ್ಲ ಎಂಬುದಾಗಿ. ಒಮ್ಮೆ ನೀವು ಈ ಪದವನ್ನು ಓದಿದ ನಂತರ ಈ ಕ್ಯೂವರ್ ಎಂಬುದ ಇಂಗ್ಲೀಷ್ ಪದವನ್ನು ನೋಡುವಾಗ ಇಲ್ಲಿ ಆಶ್ಚರ್ಯವನ್ನು ನಾವು ಪಡೆಯಬಹುದು, ಅದು ಒಳ್ಳೆಯದಾಗಿರ್ಬೋದು. ಈ ಪದವು ಸರಳವಾಗಿ ಬಾಣಗಳನ್ನು
ಹೊತ್ತಿ ಹೊಯ್ಯುವಾಗ ಉಪಯೋಗಿಸಲ್ಪಟ್ಟ ಈ ಒಂದು ಕವಚ ಎಂಬುದಾಗಿ ನೋಡಲಾಗಿದ್ದೇವೆ. ಸೊ ಚಿಲ್ಡ್ರನ್ ಆರ್ ಲೈಕ್ ದ ಆರೋಸ್ ವಿಚ್ ಇಸ್ ಫಿಲ್ಡ್ ಇನ್ ದ ಕ್ವೇರ್. ಇಸ್ರಾಯೇಲ್ ಸಾಂಪ್ರದಾಯಿಕವಾಗಿ ಯಹೂದಿಗಳಿಗೆ ಇದು ವಿಶೇಷವಾದವನ್ನು ನಾವು ನೋಡೋರಾಗಿದ್ದೇವೆ. ಇಲ್ಲಿ ನಾವು ಈ ಯೋಧರ ಕುಟುಂಬಗಳನ್ನು ನೋಡುವಾಗ ಇಸ್ರಾಯೇಲ್ನಲ್ಲಿ ಸರಾಸರಿ ಯಹೂದಿಯ ಕುಟುಂಬವು 3 ರಿಂದ 4 ಮಕ್ಕಳನ್ನು ಅವರು ಪಡೀತಾರೆ. 3 ರಿಂದ 4. ಬಹುಶಃ ಪಾಸ್ಟರ್ ಡ್ಯಾನಿಯಲ್ ಪದ್ಮರಾಜ್ ಅವರು ಕರೆಕ್ಟಾಗಿ ಅವರು ಆ ಒಂದು ಮಾದರಿಯನ್ನು ತೆಗೆದುಕೊಂಡು ಅವರು 3 ಮಕ್ಕಳನ್ನು ಪ್ಲ್ಯಾನ್ ಮಾಡಿದ್ರು. ರೀಟಾ, ರೇಷ್ಮಾ, ರೋಹಿತ್. ಆದರೆ ಆರ್ಥೋಡಾಕ್ಸ್ ಯಹೂದಿಗಳು ಇಸ್ರಾಯೇಲ್ ದೇಶದಲ್ಲಿ ಸರಾಸರಿ 5 ರಿಂದ 9 ಮಕ್ಕಳನ್ನು ಹೊಂದಿರುತ್ತಾರೆ. ಆರ್ಥೋಡಾಕ್ಸ್ ಯಹೂದಿಯರು. ಒಂದು ಪ್ರಶ್ನೆ, ನೀವು ಎಷ್ಟು ಹೆಚ್ಚು ಮಕ್ಕಳನ್ನು ಹೊಂದಿರ್ತೀರೋ ಎಂಬುದೊಂದು ಪ್ರಶ್ನೆ. ಅಷ್ಟು ಅದು ನಿಮಗೆ ಒಳ್ಳೆಯದಾಗಿದೆ ಎಂಬ ಸತ್ಯವನ್ನು ಕೀರ್ತನೆಗಾರನು ಬರೆಯುವಂತನಾಗಿದ್ದಾನೆ. You can still decide if you want to have children. That is Lord's gift. ಅದು ದೇವರ ವರ ಎಂಬುದಾಗಿ ನಾವು ನೋಡಲಾಗಿದ್ದೇವೆ. ಕೊನೆಯದಾಗಿ ಈ ಒಂದು ವಚನವನ್ನು ನಾನು ಓದುವಾಗ, ಈ ಒಂದು ಸಂದೇಶವನ್ನು ನಾನು ಸಿದ್ಧತೆ ಮಾಡಿಕೊಳ್ಳುವಾಗ ಪೋಷಕರಿಗೆ ಒಂದು ದೊಡ್ಡ ಸವಾಲಾಗಿದೆ. ಏನಪ್ಪ ಈ ಸವಾಲಂದರೆ, ಕರ್ತನ ಪ್ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ತರಬೇತಿ ನೀಡಲು ನಾವು ನಿರಂತರವಾಗಿ ನಮ್ಮ ಕೈಲಾದಷ್ಟು ಪ್ರಯತ್ನಿಸಲು ಬಯಸಬೇಕೆಂಬುದಾಗಿ ನಾವು ಪೋಷಕರಾಗಿ. ಯಾಕಂದರೆ ನಮ್ಮ ಮಕ್ಕಳನ್ನು ಉತ್ತಮ ಭವಿಷ್ಯದತ್ತ ಕರೆದೊಯ್ಯಲು ನಮಗೆ ದೇವರ ಸಹಾಯದ ಅಗತ್ಯವಿದೆ ಎಂದು ನಾವು ಒಪ್ಪಿಕೊಳ್ಳಬೇಕು. ನೀವು ನಮ್ಮ ಈ ಒಂದು ವಚನವನ್ನು ಪರಿಶೀಲನೆ ಮಾಡುವಾಗ ಅದು ನಿಖರವಾಗಿ ಪ್ರಾರಂಭವಾದದ್ದು ಹೇಗೆ ಎಂಬುದಾಗಿ ನೋಡುವಾಗ ಕೀರ್ತನೆ 127ನೇ ಅಧ್ಯಾಯ 1ನೇ ವಚನವನ್ನು ದಯವಿಟ್ಟು ಓದ್ರಿ. ಇವತ್ತು ಸಬ್ಬತ್ ಶಾಲೆಯಲ್ಲೂ ನಾವು ಇದನ್ನು ಸ್ವಲ್ಪ ಹೊತ್ತು ಇದನ್ನು ಧ್ಯಾನಿಸಿದ್ವು. ಕೀರ್ತನೆ 127 1 ಮತ್ತು 2ನೇ ವಚನವನ್ನು ಓದೋಣ. ಹೌದು. ಒಂದನೇ, ಕರ್ತನು ಮನೆಯನ್ನು ನಿರ್ಮಿಸದ ಹೊರತು ಅದನ್ನು ನಿರ್ಮಿಸುವವರು ವ್ಯರ್ಥವಾಗಿ ದುಡಿಯುತ್ತಾರೆ ಎಂಬುದಾಗಿ ಇನ್ನೊಂದು ಅರ್ಥ. ಕರ್ತನು ಪಟ್ಟಣವನ್ನು ಕಾಯ್ದಿದ್ದರೆ ಕಾವಲುಗಾರನು ವ್ಯರ್ಥವಾಗಿ ಎಚ್ಚರವಾಗಿರುತ್ತಾನೆ. ನೀನು ಬೇಗನೆ ಎದ್ದು ವಿಶ್ರಾಂತಿಗೆ ತಡವಾಗಿ ಹೋಗು. ಚಿಂತೆಯು ಶ್ರಮದ ರೊಟ್ಟಿಯನ್ನು ತಿನ್ನುವುದು ವ್ಯರ್ಥ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ. ಪ್ರತಿಯೊಬ್ಬರಿಗೆ ದೇವರು ಒಂದು ಕೆಲಸವನ್ನು ಕೊಟ್ಟಿದ್ದಾನೆ. ಆ ಕೆಲಸದ ಮುಖಾಂತರ ನಾವು ಪಡೆಯುವ ಹಣ ಅಥವಾ ಊಟ, ರೊಟ್ಟಿಯನ್ನು ತಿಂದರೆ ಮಾತ್ರ ಅದು ಆಶೀರ್ವಾದ. ಏಕೆಂದರೆ ದೇವರು ಇಂದ ಬಂದ ವರ ಎಂಬುದಾಗಿ ನೋಡಲಾಗಿದ್ದೇವೆ. ಈ 2 ವಚನಗಳನ್ನು ನಾವು ನೋಡುವಾಗ ಪ್ರಿಯ ಸಹೋದರ ಸಹೋದರಿಯರೇ, ನಿಜವಾಗಿಯೂ ಸರಳವಾಗಿ ಮತ್ತು ಅರ್ಥ ಮಾಡಿಕೊಳ್ಳಲು ಸುಲಭವಾಗಿ
ಇದನ್ನು ನಾನು ನಿಮ್ಮ ಮುಂದೆ ಸಂದೇಶವಾಗಿ ತಿಳಿಸಿಕೊಟ್ಟಿದ್ದೇನೆ. ಒಂದು ಪೋಷಕರಿಗೆ ನಿಮ್ಮ ಮಕ್ಕಳಿಗಾಗಿ ನೀವು ಏನು ಬಯಸುತ್ತೀರಾ? ಶಶಿಕಾಂತ್ ಮತ್ತು ಮೌರಿನ್, ನಿನ್ನ ಮಗುವಿಗೆ ಏನನ್ನು ಬಯಸ್ತೀರಾ? ಇಲ್ಲಿ ಸಭೆಯಲ್ಲಿ ಕುಳಿತಿರುವ ಎಲ್ಲ ಪೋಷಕರಿಗೆ ನಿಮ್ಮ ಮಕ್ಕಳಿಗೆ ನೀವು ಏನನ್ನು ಬಯಸ್ತೀರಾ? ಅವರು ಸರಿಯಾದ ಗುಣಗಳನ್ನು ಹೊಂದಿರಬೇಕೆಂದು ನೀವು ಬಯಸ್ತೀರೋ? ಅವರಲ್ಲಿ ಪ್ರಾಮಾಣಿಕತೆ ನೀವು ಬಯಸ್ತೀರೋ? ಅವರು ಸರಿಯಾದ ಸ್ನೇಹಿತರನ್ನು ಹೊಂದಬೇಕೆಂಬುದಾಗಿ ನೀವು ಬಯಸ್ತೀರೋ? ಅವರ ಮೇಲೆ ಸಕಾರಾತ್ಮಕವಾದ ಪ್ರಭಾವ ಬೀರಬೇಕೆಂಬುದಾಗಿ ನೀವು ಬಯಸ್ತೀರೋ? ಎಲ್ಲವನ್ನು ಒಳ್ಳೆಯದನ್ನೇ ನೀವು ಬಯಸೋದಲ್ಲ ಅಂದರೆ ಮಕ್ಕಳಿಗೆ. ಅವರು ಶಾಲೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ಸರಿಯಾದ ಕಾಲೇಜಿಗೆ ಹೋಗಬೇಕು. ನೀವು ಅವರ ಉತ್ತಮ ಉದ್ಯೋಗವನ್ನು ಪಡೆಯಬೇಕೆಂಬುದಾಗಿ ನಿಮ್ಮ ಆಲೋಚನೆ. ಸರಿಯಾದ ಜೀವನ ಸಂಗಾತಿಯನ್ನು ಹುಡುಕಬೇಕು ಮತ್ತು ಅವರ ಉತ್ತಮ ಕುಟುಂಬವನ್ನು ಹೊಂದಬೇಕೆಂದು ನೀವು ಬಯಸ್ತೀರೋ? ಇದೆಲ್ಲವೂ ಒಳ್ಳೆಯದೇ. ಪ್ರಿಯ ಸಹೋದರ ಸಹೋದರಿಯರೇ, ಎಲ್ಲವನ್ನು ನಾವು ಬಯಸುವುದು ಮಕ್ಕಳಿಗೆ ಒಳ್ಳೆಯದಾಗಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ. ಒಂದು ವೇಳೆ ಇದನ್ನು ನೀವು ಬಯಸಿದ ಪಕ್ಷದಲ್ಲಿ ದೇವರು ಇದನ್ನು ನಮಗೆ ಅನುಗ್ರಹಿಸುವ ಶಕ್ತಿಯನ್ನು ಕೊಡ್ತಾನೆ ಎಂಬುದಾಗಿ ನಾವು ಮರೆಯಬಾರದು. ಮಕ್ಕಳನ್ನು ನಾವು ದೇವರ ಪ್ರೀತಿಯಲ್ಲಿ, ದೇವರ ಭಯಭಕ್ತಿಯಲ್ಲಿ ನಾವು ನಡೆಸಬೇಕು. ಏಕೆಂದರೆ ದೇವರು ನಮಗೆ ಒಂದು ಪ್ರಶ್ನೆಯನ್ನು ಕೊಡುವಂತನಾಗಿದ್ದಾನೆ. ನಾನು ನಿನಗೆ ಕೊಟ್ಟ ಚಿಕ್ಕ ಹಿಂಡು ಎಲ್ಲಿ ಎಂಬುದಾಗಿ. God is going to ask a question. As parents, if we have failed in our moral obligation in training the children in God's ways, there will be a question to ask. Where is my small group that I gave to you? Where are the children that I gave to you? ಆವಾಗ ನಮ್ಮ ಉತ್ತರ ಏನಿರ್ತದೆ? ನಾವೆಲ್ಲರೂ ದೇವರ ದೃಷ್ಟಿಯಲ್ಲಿ ಮಕ್ಕಳನ್ನು ನಾವು ಪಡ್ಕೊಂಡಿದ್ದೇವೆ. ಮಕ್ಕಳಿಗೆ ಮಕ್ಕಳಾಗಿ ಈಗ ಮೊಮ್ಮಕ್ಕಳನ್ನು ನಾವು ಪಡ್ಕೊಂಡಿದ್ದೇವೆ. ಇದು ಗಂಭೀರವಾದ ಪ್ರಶ್ನೆ. ದೇವರು ನಮ್ಮನ್ನು ನಿಮ್ಮನ್ನು ಆಶೀರ್ವದಿಸಲಿ. ಪೋಷಕರಿಗೆ ಶಶಿಕಾಂತ್ ಮತ್ತು ಮೌರ್ಯನಿಗೆ ಮಾತ್ರವಲ್ಲದೆ ನಮ್ಮೆಲ್ಲರಿಗೂ ಪ್ರಶ್ನೆ ಮೂಲಕ ನಮ್ಮ ಜವಾಬ್ದಾರಿಗಳನ್ನು ತಿಳಿಸಿಕೊಟ್ಟಂಥ ಅಧ್ಯಕ್ಷರಿಗೆ ನಮ್ಮ ಸಭೆಯ ಪರವಾಗಿ, ಹಿರಿಕರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅಂತಿಮ ರಾಗವು ಒಂದು ವಿಶೇಷ ಗೀತೆಯಾಗಿರುತ್ತದೆ. ರೊಮೋನಾ ಮತ್ತು ಆಕೆ ಸಹೋದರಿ ಮುಂದೆ ಬಂದು ಒಂದು ವಿಶೇಷ ಗೀತೆಯನ್ನು ಹಾಡಲಿಕ್ಕಿದ್ದಾರೆ. ಅವರು ಹಾಡಿಗೆ ಸಿದ್ಧತೆ ಆಗುವಾಗ ನಮ್ಮ ಮಧ್ಯದಲ್ಲಿ ಇನ್ನೊಂದು ಮಗು ಬಂದಿದೆ, ಮೆಗನ್. ವಿ ಆರ್ ಸೋ ಹ್ಯಾಪಿ ದಟ್ Sunny and Margaret have brought their child. And Margaret, we want to welcome you with your child. ಇವರು ನಮ್ಮ ಕುಮಾರಣ್ಣನ ಮೊಮ್ಮಗಳು. ದೇವರು ಮಾರ್ಗ್ರೆಟ್ ಮತ್ತು ಸನ್ನಿಯನ್ನು ಆಶೀರ್ವದಿಸಿ ಮೆಗನ್ ಎಂಬತಕ್ಕಂಥ ಈ ಮಗುವನ್ನು ಕೊಟ್ಟಿದ್ದಾರೆ. ದೇವರು ಅವರನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ. ನಮ್ಮ ಮಧ್ಯದಲ್ಲಿ ಶ್ರೀಮತಿ ಐಲಿನ್ ಪದ್ಮರಾಜ್ ಅವರು ಇರ್ತಕ್ಕಂಥ ತುಂಬ ಸಂತೋಷ.
ಶ್ರೀಮತಿ ಬೀನಾ ವಿಲಿಯಂ ಅವರು ಇರ್ತಕ್ಕಂಥ ತುಂಬ ಸಂತೋಷ. ಹಿರಿಕರಾಗಿರ್ತಕ್ಕಂಥ ಚಿನ್ನಪ್ಪ ಅವರು ಮೈಸೂರಿಂದ ಬಂದಿದ್ದೀರಾ, ನಿಮಗೂ ನಾವು ಸ್ವಾಗತವನ್ನು ಕೋರ್ತೇನೆ. ಮತ್ತು ಹಿರಿಕರಾಗಿರ್ತಕ್ಕಂಥ ವಿಕ್ಟರ್ ಎಬಿನೇಸರ್ ಮತ್ತು ಫ್ಯಾಮಿಲಿ ಇರ್ತಕ್ಕಂಥ ತುಂಬ ಸಂತೋಷ. ಲೌರಿಯಲ್ಲಿ ಆಗಿನ ಕಾಲದಲ್ಲಿ ಇವರು ನಮ್ಮ ಲೌರಿ ಕ್ಯಾಂಪಸ್ಗೆ ಒಂದು ಆಶೀರ್ವಾದವಾಗಿದ್ದರು. ಸೊ ವಿ ಆರ್ ಸೋ ಹ್ಯಾಪಿ ಸರ್ ದಟ್ ಯು ಕುಡ್ ಬಿ ಪಾರ್ಟ್ ಆಫ್ ಅವರ್ ವರ್ಷಿಪ್. At this time, the closing prayer will be offered by our secretary, Pastor Murli Krishna, after which the grace would be given by our senior pastor, Pastor D. Padmaraj. Now we will be listening to a special song. ಬಂದಿರುವಂತಹ ನಿಮ್ಮೆಲ್ಲರಿಗೂ ಸಬ್ಬತ್ ದಿನದ ಶುಭಾಶಯಗಳು. ನಾವು ಹಾಡುತ್ತಿರುವುದು ಒಂದು ಇಂಗ್ಲಿಷ್ ಹಾಡು. ಅದರ ಅರ್ಥ ಹೀಗಿದೆ: ಬದುಕೆಂಬ ಹಾದಿಯಲ್ಲಿ ಹಲವಾರು ಕಷ್ಟ ಸುಖ ಏಳು ಬೀಳುಗಳಿವೆ, ಆದರೆ ನಂಬಿಕೆ ಮಾತ್ರ ಇರಲಿ. ನಾವು ಒಂಟಿಯಲ್ಲ, ಯೇಸು ನಮ್ಮ ಸಂಗಡ ಇದ್ದಾನೆ ಪ್ರತಿ ಸಮಯದಲ್ಲೂ. Along life's road, there will be sunshine and rain, roses and thorns, laughter and pain. Across the miles, you will face mountains so steep, deserts so long and valleys so steep. And sometimes the journey's gentle, sometimes the cold winds blow, but I want you to remember, I want you to know, you will never walk alone as long as you have faith. Jesus will be right beside you all the way, and you can feel you're far from home, but home is where He is, and He'll be there down every road. You will never walk alone. The path will wind, you will find wonders and fears, labors of love, and you'll fall in tears. Across the years there will be some twists and turns, mistakes to make and lessons to learn. Sometimes the journey's gentle, sometimes the cold winds blow, but I want you to remember, wherever you may go, You will never walk alone as long as you have faith. Jesus will be right beside you all the way, and you may feel you're far from home, but home is where He is, and He'll be there down every road.
Thank you for this beautiful song. As per the practice, the pastors will be standing out and we will all get an opportunity to shake hands. That will not be happening today because we are having the baptism. So we'll go straight down and afterwards you can shake hands with the pastors. ನಮ್ಮ ವಾಡಿಕೆ ಪ್ರಕಾರ ಹೊರಗಡೆ ಬೋಧಕರುಗಳು ನಿಂತ್ಕೊಳ್ತಾರೆ, ನಾವು ಅವರಿಗೆ ವಿಶ್ ಮಾಡ್ತೀವಿ. ನಾವು ಇದನ್ನು ಇವತ್ತು ಮಾಡದೆ ಕೆಳಗಡೆ ಹೋಗಿ ದೀಕ್ಷೆಯನ್ನು ಪಡೆದ ನಂತರ ನಾವು ಅವ್ರನ್ನ ಮಾತಾಡಿಸ್ಬೋದು. ದಯವಿಟ್ಟು ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲ ರೀತು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ತಂದೆಯ ದೇವರೇ, ನಿಮ್ಮ ಮುದ್ದು ಮಗನ ಮೂಲಕವಾಗಿ ಮಕ್ಕಳು ದೇವರಿಂದ ಬಂದಂಥ ಸ್ವಾಸ್ಥ್ಯ, ಯೌವನಸ್ಥರ ಬತ್ತಲಿಕೆಯಲ್ಲಿ ಅಂಬುಗಳಂತಿದ್ದಾರೆ ಎಂಬುದಾಗಿ ನಮಗೆ ನೆನಪಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ತಂದೆಯೇ, ಪ್ರತಿಯೊಂದು ಬಾಣಕ್ಕೂ ಒಂದು ಗುರಿ ಇದೆ. ಮಕ್ಕಳನ್ನು ಪರಲೋಕ ಎಂಬ ಗುರಿ, ಯೇಸು ಸ್ವಾಮಿಯನಿಗೆ ಮತ್ತೆ ಒಪ್ಪಿಸುವಂಥ ಗುರಿ ಪ್ರತಿ ಪೋಷಕರಿಗೆ ಇದೆ ಎಂಬುದನ್ನು ನೆನಪಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇಲ್ಲಿ ಬಂದು ನೆರೆದಿರುವಂಥ ದೊಡ್ಡವರನ್ನು, ಚಿಕ್ಕವರನ್ನು, ಮೊಲೆಗೂಸುಗಳನ್ನು ಸಹ ನೀನು ಆಶೀರ್ವದಿಸಿ ಮಂಗಳ ಮಾಡು. ಈಗ ದೀಕ್ಷಾ ಸ್ನಾನ ಸಂಸ್ಕಾರಕ್ಕೆ ನಾವೆಲ್ಲರೂ ತೆರಳುವಾಗ ಮೋನಿಶಾ ಜೈದೀಪನ್ನು ನೀನು ಆಶೀರ್ವದಿಸಿ, ಆಕೆಗೆ ಬರುವಂಥ ಒಂದೊಂದು ಸವಾಲುಗಳಿಗೆ ಅವಳನ್ನು ಸಜ್ಜುಗೊಳಿಸಿ ನಡೆಸು ಸ್ವಾಮಿ. ಅದಾದ ನಂತರ ನಾವೆಲ್ಲರೂ ನಮ್ಮ ಮನೆಗಳಿಗೆ ತೆರಳುವಾಗ ನಿಮ್ಮ ದೇವದೂತರ ಕಾವಲನ್ನು ಕೊಟ್ಟು ನಮ್ಮನ್ನು ನಡೆಸಿ, ಮುಂಬರುವಂಥ ವಾರಗಳಲ್ಲಿ ನಾವು ಮತ್ತೆ ಇಲ್ಲಿ ಬಂದು ಕೂಡಿ ಕೊಂಡಾಡುವಂಥ ಅವಕಾಶ ನಮ್ಮದಾಗಿಸಬೇಕಾಗಿ ಪ್ರಭು ರಕ್ಷಕನೂ ಆದ ಯೇಸು ಕ್ರಿಸ್ತರ ಹೆಸರು ಬೇಕೊಳ್ತೀವಿ ತಂದೆಯೇ, ಆಮೇನ್. ನಿನ್ನ ನಾಮವು ಪರಿಶೀಲಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ತಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇನಿಗಳೇ ಆತನ ಪವಿತ್ರನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ಮಹಾದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಸಭೆಯಲ್ಲಿ ನೆರೆದು ಬಂದಿರುವಂಥ ಪ್ರತಿಯೊಬ್ಬೊಬ್ಬರ ಮೇಲೂ ಆಶೀರ್ವಾದಾಯಕನಾಗಿರಬೇಕೆಂತಲೂ, ಮತ್ತು ಸ್ವಾಮಿ ಈ ದಿನ ಒಂದು ಎಳೆಯ ಮಗುವನ್ನು ತಂದು ನಿನ್ನಲ್ಲಿ ಅಭಿಷೇಕಿಸಿ ನಾಮಕರಣ ಮಾಡದಂತೆ ಮಗುವನ್ನು ನಿನ್ನ ಕೈ ಒಪ್ಪಿಸಿರುವಾಗೆ ಸುರಕ್ಷೇಮ, ಆರೋಗ್ಯ, ಭಾಗ್ಯ, ಜ್ಞಾನ, ಬುದ್ಧಿ, ತಿಳುವಳಿಕೆಯಲ್ಲಿ ಉತ್ತಮವಾದ ರೀತಿಯಲ್ಲಿ ಬೆಳೆದು ನಿನಗೆ ಮುಂದೆ ಸಾಕ್ಷಿ ಕೊಡುವಂಥ ಮಗುವಾಗಿ ಬೆಳೆಯಲು ಸಹಾಯ ಕೊಡು. ಅದೇ ರೀತಿಯಲ್ಲಿ ಜನ್ಮ ತಂದಂಥ ತಂದೆ ತಾಯಿಗಳನ್ನು ಸಹ ನೀನು ಆಶೀರ್ವದಿಸು ಸ್ವಾಮಿ. ಅವರಿಗೂ ಸಹ ಈ ಮಗುವನ್ನು ಯಾವ ರೀತಿಯಲ್ಲಿ ಕ್ರೈಸ್ತಿಯ ಸತ್ಯದಲ್ಲಿ ಬೆಳೆಸಬೇಕು ಎಂಬತಕ್ಕಂಥ ಆ ಮಾರ್ಗದರ್ಶನವನ್ನು ಅವರಿಗೆ ಕೊಟ್ಟು ನೀನು ಕಾಯ್ದು ಕಾಪಾಡ್ತಾ ಬರಬೇಕೆಂಬುದಾಗಿ ನಮ್ಮ ಕಾರ್ಯಕರ್ತನೂ ರಕ್ಷಕನೂ ಆಗಿರುವಂಥ ಪ್ರಭು ಯೇಸು ಕ್ರಿಸ್ತನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ, ನನ್ನ ಪರಮ ಪೂಜ್ಯನೇ, ಆಮೇಲೆ.